ವಂಶ ಪರಂಪರೆಯಿಂದನಾದರೂ ಬರ್ಬೋದು. ಅಪ್ಪ ಅಮ್ಮ ದಪ್ಪ ಇರ್ತಾರೆ, ಮಕ್ಕಳು ಸಣ್ಣ ಇರ್ತಾರೆ. ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಸ್ಕಿನ್ ಪ್ರಾಬ್ಲಮ್ ಆಗಿ ಬರ್ಬೋದು, ಕಣ್ಣಿನ ಪ್ರಾಬ್ಲಮ್ ಆಗಿ ಬರ್ಬೋದು, ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ಬೋದು, ಹೇರ್ ಫಾಲ್ ಆಗಿ ಬರ್ಬೋದು. ತುಂಬ ದಪ್ಪ ಇರೋರು ಅದು ತಿನ್ನಬೇಕು ಇದು ತಿನ್ನಬೇಕು, ಅವರಿಗೆ ತುಂಬ ಊಟದಲ್ಲೇ ಆಸೆ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ಎಜುಕೇಟೆಡ್ ಇದ್ದಾರೆ, ಎಲ್ಲ ಓದಿರ್ತಾರೆ, ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾರೆ, ಆನ್ಲೈನಲ್ಲಿ ನೋಡ್ತಾರೆ, ಗೂಗಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ನಿಮ್ಮ ಹತ್ರ ಏನೇನೋ ಇದೆ, ನಾನು ನಿಮಗೆ ತುಂಬ ಕ್ಲೋಸ್ ಆಗಿರ್ತೀನಿ, ನಿಮ್ಮ ಹತ್ರ ಏನೇನೋ ಇರೋದು ನೋಡಿ ನನಗೆ ಅಸೂಯೆ ಶುರುವಾಗಿರುತ್ತೆ. ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಕಂಟ್ರೋಲಾಗಿ ಶುಗರ್ ಇರ್ತಾರೆ, ಆದರೂ ಲಿವರ್ ಹೋಗ್ಬಿಡುತ್ತೆ. ಮ್ಯಾರೇಜ್ ಲೈಫಲ್ಲಿ ಇನಿಷಿಯಲಿನೇ ಅವನಿಗೆ ಫೇಲ್ಯೂರ್ ಆಗ್ಬೋದು. ಮನೇಲಿ ಯಾರಿಗೂ ಶುಗರ್ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಬಿ ಪಿ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಹಾರ್ಟ್ ಅಟ್ಯಾಕೇ ಆಗಿಲ್ಲ, ಸ್ಟ್ರೋಕೇ ಆಗಿಲ್ಲ. ನಮ್ಗೆ ಯಾಕೆ ಆಗೋಯಿತು? ನಾವು ಡಯಾಬಿಟಿಕ್ಕಿಗೆ ಇದ್ದಂಗೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಯಾವುದೋ ಒಂದು ಜನ್ರೇಷನಲ್ಲಿ ವಂಶ ಪರಂಪರೆಯಲ್ಲಿ ಯಂಗ್ಸ್ಟರ್ಸಲ್ಲಿ ತುಂಬ ಜಾಸ್ತಿ ಈ ಥರ ಸಮಸ್ಯೆಗಳು ಕಾಣ್ತವೆ. ತುಂಬ ಜಾಸ್ತಿ ನೆಕ್ ಸರ್ಕಂಫರೆನ್ಸ್, ತುಂಬ ನೆಕ್ ತುಂಬ ಜಾಸ್ತಿ ಇದ್ದರೆ ಅವರೂ ಆಲ್ಮೋಸ್ಟ್ ಇಟ್ ಈಸ್ ರೀಚ್ ಟು 58%. ಈಗ ನೀವು ನೋಡಿರ್ತೀರ, ಟಾಯ್ಲೆಟ್ಗೆ ಹೋದ್ರಂತಪ್ಪ ಹೊರಗೆ ಬರಲಿಲ್ಲ, ಮಲ್ಕೊಂಡಿದ್ರಂತಪ್ಪ ಹೇಳಲೇ ಇಲ್ಲ, ನಾನು ಜಾಸ್ತಿ ತಿನ್ನೋದೇ ಇಲ್ಲ, ನಾವು ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡ್ತಾಯಿದ್ದೀನಿ, ಆದರೂ ವೆಯ್ಟ್ ರೆಡ್ಯೂಸ್ ನಾನು ಆಗ್ತಾಯಿಲ್ಲ ಅಂತಂದರೆ ನಾವೆಲ್ಲ ಹೆಂಗಿದ್ದೇವೆ ಅಂತಂದರೆ, ನಾವು ಜೀವನ ನಡೆಸೋಕ್ಕೆ ಅಮೇರಿಕನ್ಸ್ಗೆ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ, 120 ಯೂನಿಟ್ ಒಂದು ಮನುಷ್ಯನಿಗೆ ಇನ್ಸುಲಿನ್ ಹೈಯೆಸ್ಟ್ ಡೋಸ್ ಕೊಟ್ಟರು ತುಂಬ ದಪ್ಪ ಇರೋರು ನೋಡಿ, ಮೋರ್ ದೆನ್ 80, 90, 100 kgs ಅವ್ರು ವಾಕ್ ಮಾಡೋಕ್ಕಾಗಲ್ಲ, ನೀ ಜಾಯಿಂಟ್ ತುಂಬ ಸೌದೋಗ್ಬಿಟ್ಟಿರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಹೀಲ್ ಪೇಯ್ನ್ ಇರುತ್ತೆ, ದಮ್ ಕಟ್ತಾ ಇರ್ತಾರೆ. ನೀವು ಕಾರ್ಬೋಹೈಡ್ರೇಟ್ ನಿಲ್ಲಿಸ್ಬೇಡಿ, ಬರೀ ರಾಗಿನೇ ತಿನ್ನಿ, ಬರೀ ಚಪಾತಿನೇ ತಿನ್ನಿ ಅಂತಲ್ಲ. ನಾನು ಹಳ್ಳಿವನು, ನಮ್ಮ ಕಡೆ ಎಲ್ಲನೂ ಇಷ್ಟದಪ್ಪ ರಾಗಿ ಬಾಲ್ ತಿಂತಾರೆ. ಸೊ ಡಯಾಬಿಟಿಕ್ ಇರೋನು ರಾಗಿ ತಿನ್ಬಿಟ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ರಾಂಗ್ ನೋಷನ್ ಇರುತ್ತೆ. ಇಂಡಿಯನ್ ಪಾಪ್ಯುಲೇಷನ್ ಏನಂದರೆ, ಬೆಳಿಗ್ಗೇನು ಇಡ್ಲಿ, ವಡೆ, ದೋಸೆ, ಪೂರಿ, ಪೊಂಗಲ್, ಚಿತ್ರಾನ್ನ, ಉಪ್ಪಿಟ್ಟು, ಮಧ್ಯಾಹ್ನನೂ ಯಾರಪ್ಪ ಚಪಾತಿ ಮಾಡೋರು, ರಾಗಿ ಬರೋರು ಬರೀ ರೈಸೇ ತಿಂತಾರೆ. ನಾನು ಎಲ್ಲ ಕಂಟ್ರಿಲೂ ಒಂದು 10 ಸಲ ಓಡಾಡಿದ್ದೀನಿ. ನಮ್ಮಷ್ಟು ಇಂಟೆಲಿಜೆಂಟ್ಗಳು ಯಾರೂ ಇಲ್ಲ, ಬಟ್ 2 ಮೀಲ್ ಮಧ್ಯದಲ್ಲಿ ಏನೂ ತಿಂತಾ ಇರಲಿಲ್ಲ. ಬಟ್ ಆ ಕ್ವಾಲಿಟಿ ಆಫ್ ಫುಡ್ ಇದೆಯಾ ಈಗ? ನಮ್ಮ ಹಳ್ಳಿನಲ್ಲಿ ನಾವು ಸೊಪ್ಪಿಗೆ, ಪಾಲಕ್ಕಿಗೆ ಔಷಧಿನೇ ಹೊಡಿತಾ ಇರಲಿಲ್ಲ, ನ್ಯಾಚುರಲಾಗಿ ಕಿತ್ಕೊಂಡು ಬಂದು ಅಡುಗೆ ಮಾಡ್ತಾಯಿದ್ವಿ. ಸೊ ಈಗ ಅದಕ್ಕೂ ಔಷಧಿ ಬಡಿಯೋಕ್ಕೆ ಶುರು ಮಾಡಿಬಿಟ್ರು. ಈಗ ನನ್ನ ಹೈಟಿಗೆ, ವೆಯ್ಟಿಗೆ ಎಷ್ಟಿರಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಜಾಸ್ತಿ ತಿಂತಾರೆ, ಯೂರಿನೇಷನ್ ಜಾಸ್ತಿ ಆಗ್ತಾರೆ, ತುಂಬ ನೀರು ಕುಡಿತಾರೆ ಅನ್ನೋದು ಎಲ್ಲ ಮನುಷ್ಯರಲ್ಲೂ ಇರೋದಿಲ್ಲ. ಫ್ಯಾಮಿಲಿಗೆ ಎಷ್ಟು ನಾವು ಬರ್ಡನ್ ಆಗ್ತಾಯಿದ್ದೀವಿ ಅನ್ನೋದಕ್ಕೆ ಆ ಡ್ರಗ್ಸು ಕಾಸ್ಟ್ ಎಫೆಕ್ಟಿವ್ ಎಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 1 crore ಬಿಸ್ನೆಸ್ ಎವರಿ ಮಂತ್ ಆಗ್ತಾಯಿದೆ. ಎಷ್ಟೋ ಜನ ಕಿಡ್ನಿಯಿಂದ ಸಮಸ್ಯೆ ಆಗ್ತಾರೆ. ಈಗ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಈಗ ಮೇಲ್ಸಲ್ಲಿ ಜಾಸ್ತಿ ಬರ್ತಾಯಿದೆ. ಆಲ್ ಓವರ್ ದಿ ವರ್ಲ್ಡ್ ಒಬೇಸಿಟಿ ನಾವು ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತಂದರೆ, ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬರುವಂಥ ಒಂದು ಕಾಮನ್ ಆಗಿರುವಂಥ ಕಂಡೀಷನ್ ಅಂತ ಹೇಳಿದ್ರೆ ಬೊಜ್ಜು. ಇದನ್ನು ನಾವು ಒಬೇಸಿಟಿ ಅಂತ ಕರಿತೀವಿ. ಒಂದು ವೇಳೆ ಒಬೇಸಿಟಿ ಬಂತು ಅಂತ ಹೇಳಿದ್ರೆ ನಾವು ಆಟೋಮೆಟಿಕ್ ಆಗಿ ಬೇರೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ನಾವಾಗಿ ಆಹ್ವಾನ ಮಾಡಿರೋ ಅಂತೆ. ಹಾಗಿದ್ರೆ ಈ ಒಬೇಸಿಟಿಯನ್ನು ತಡೆಯೋದು ಯಾವ ರೀತಿಯಾಗಿ? ಬರೀ ತೂಕ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮಾತ್ರ ಒಬೇಸಿಟಿ ಇರುತ್ತಾ? ಇದನ್ನು ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡಬಹುದು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ವಿ, ಸೀನಿಯರ್ ಕನ್ಸಲ್ಟೆಂಟ್, ಜನರಲ್ ಫಿಸಿಷಿಯನ್, ಇಂಟರ್ನಲ್ ಮೆಡಿಸಿನ್ ಸ್ಪೆಷಲಿಸ್ಟ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಡಾಕ್ಟರ್. ಡಾಕ್ಟರ್, ಈಗ ಒಬೇಸಿಟಿ ಅಥವಾ ನಾವು ಬೊಜ್ಜು ಅಂತ ಏನು ಕರಿತೀವಿ, ಕಾಮನ್ ಆಗಿ ನಾವು ಬೊಜ್ಜು ಅಂದ ತಕ್ಷಣ ತೂಕ ಹೆಚ್ಚಾಗಿರುತ್ತೆ, ನೋಡೋಕೆ ದಪ್ಪ ಇರ್ತಾರೆ ಅಂತ ಹೇಳ್ತೀವಿ. ಹಾಗಿದ್ರೆ ಬೊಜ್ಜು ಅಂತ ಹೇಳಿದ್ರೆ ಕೇವಲ ಅವರು ದಪ್ಪ ಆಗಿರೋದು ಅಷ್ಟೇನಾ, ಅಥವಾ ಅವರ ದೇಹದ ಒಳಗಡೆ ಬೇರೆ ಏನಾದರೂ ಚೇಂಜಸ್ ಆಗ್ತಾ ಇರುತ್ತಾ, ಹೇಗೆ ಅಂತ? ಈಗ ಮೊದಲನೇದಾಗಿ ಬೊಜ್ಜು ಅನ್ನೋದು ನಾರ್ಮಲ್ಲಾಗಿ ಈಗ ಜನರಿಗೆ ಏನಂತಂದರೆ ಇದು ಫ್ಯಾಟ್ ಕಂಟೆಂಟ್, ಅದು ಬೊಜ್ಜು ಅಂತ ನೀವೇನು ಕರಿತೀರ, ಅದು ಎಲ್ಲ ಕಡೆ ಅಕ್ಯುಮುಲೇಟ್ ಆಗುತ್ತೆ, ಅಂದರೆ ಕಲೆಕ್ಷನ್ ಆಗುತ್ತೆ. ಅದು ಸೆಂಟ್ರಲ್ ಆಗಿ ಆಗಿರ್ಬೋದು, ಅಂದರೆ ಸೆಂಟ್ರಲ್ ಒಬೆಸಿಟಿ ಅಂತ ಕರಿತೀವಿ. ಪೆರಿಫೆರಲ್ ಅಂದರೆ ಹೊರಗಡೆ ಆಚೆ, ಈಗ ಶೋಲ್ಡರ್ಸು, ಈ ಶೋಲ್ಡರ್ಸು, ಹಿಪ್ ಜಾಯಿಂಟು, ಅಬ್ಡಮನ್ನು, ಈ ಥರ ಬೊಜ್ಜು ಕಲೆಕ್ಟ್ ಆಗ್ತಾ ಇರುತ್ತೆ. ಅದು ಈಗ ಯಾವ ಥರ ಅಂತಂದರೆ, ನಾನು ಈಗ ಜೆನೆಟಿಕಲಿ ಅಂದರೆ
ವಂಶ ಪರಂಪರೆಯಿಂದನಾದರೂ ಬರ್ಬೋದು, ಇಲ್ಲ ಮಧ್ಯದಲ್ಲಿ ನಮಗೆ ಬೊಜ್ಜು ಬರ್ಬೋದು. ಸೊ ಮುಂದೆ ಹೇಳ್ತೀನಿ ಯಾವ ಥರ ಮಧ್ಯದಲ್ಲಿ ಬೊಜ್ಜು ಬರುತ್ತೆ. ಅಂಡ್ ಜೆನೆಟಿಕಲಿ ನಾವು ತೊಗೊಂಡಾಗ ನಾವು ಡೆಫಿನೇಷನ್ ಅಂದರೆ ನಾವು ಬೊಜ್ಜು ಅನ್ನೋದು ಡಿಸ್ಕ್ರೈಬ್ ಮಾಡಿದಾಗ ಇದು ಜೆನೆಟಿಕಲಿ 1 ಜನ್ರೇಷನ್ನು 2 ಜನ್ರೇಷನ್ನು 3 ಜನ್ರೇಷನ್ ಅಂದರೆ ಸೇಮ್ ನಾವು ಡಯಾಬಿಟಿಕ್ಕಿಗೆ ಇದ್ದಂಗೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಯಾವುದೋ 1 ಜನ್ರೇಷನಲ್ಲಿ ವಂಶ ಪರಂಪರೆಯಲ್ಲಿ ಒಬ್ಬ ಮಕ್ಕಳಿಗಾದರೂ ಬಂದೇ ಬರುತ್ತೆ ಬೊಜ್ಜು. ಈಗ ನೀವು ಎಷ್ಟೋ ಜನ ನೋಡಿರ್ತೀರ, ಅಪ್ಪ ಅಮ್ಮ ದಪ್ಪ ಇರ್ತಾರೆ, ಮಕ್ಕಳು ಸಣ್ಣ ಇರ್ತಾರೆ. ಯಾಕೆ ಅಪ್ಪ ಅಮ್ಮ ದಪ್ಪ ಇದ್ದಾರೆ, ಸಣ್ಣಗಳು ಯಾಕೆ ಇದ್ದಾರೆ? ಸೊ ಅದು ಪ್ರೀವಿಯಸ್ ಜನ್ರೇಷನು 1 ಜನ್ರೇಷನ್ ನಮ್ಗೆ ಗೊತ್ತಿರುತ್ತೆ, ತಾತ ಅಜ್ಜಿ ಗೊತ್ತಿರ್ತಾರೆ, ಅದರ ಹಿಂದಿನ ಜನ್ರೇಷನ್ ನಮಗೆ ಗೊತ್ತಿರಲ್ಲ. ಸೊ ಆ ಥರ ಈ ಬೊಜ್ಜು ಅನ್ನೋದು ವಂಶ ಪರಂಪರೆಯಿಂದ ಬರ್ತಕ್ಕಂಥ ಒಂದು ಮೇಜರ್ ಅದು. ಈಗ ಪಾಲಿಜೆನಿಕ್ ಅಂತೀವಿ, ಮಾನೋಜೆನಿಕ್ ಅಂತೀವಿ. ಅಂದರೆ ನಾವು ಡಿಫ್ರೆನ್ಷಿಯಲ್ ಜೀನ್ ಟೆಕ್ನಾಲಜಿ. ಜೀನ್ ಅಂದರೆ ಈಗ ಒಂದು ಜೀನ್ ನಮ್ಮ ಯಾವ ತಂದೆ ಇಲ್ಲ ತಾಯಿಯಿಂದ ಎಷ್ಟು ಪರ್ಸೆಂಟೇಜ್ ನಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ನೀವು ಡಿಸ್ಕ್ರೈಬ್ ಮಾಡ್ತೀರಾ, ಒಂದು ಮಗು ಹುಟ್ಟಿದಾಗ ಮಗು ತಾತನ ಥರ ಇದೆ, ಇಲ್ಲ ಅಜ್ಜಿನ ಥರ ಇದೆ, ಇಲ್ಲ ಈ ಥರ ಇರುವಾಗ ಸೊ ದಟ್ ಈಸ್ ಕಾಲ್ಡ್ ಜೆನೆಟಿಕಲಿ ಡಿಸ್ಕ್ರೈಬ್ ದಿ ಒಬೆಸಿಟಿ, ದಟ್ ಈಸ್ ಬೊಜ್ಜು. ಸೊ ಅದು ಮಾನೋಜೆನಿಕ್ ಅಂತ. ಪಾಲಿಜೆನಿಕ್ ಅಂದರೆ ವಂಶ ಪರಂಪರೆ. ಈಗ ಇದು ದೊಡ್ಡಪ್ಪ ಚಿಕ್ಕಪ್ಪ ಅಮ್ಮನ ಕಡೆ ಆ ಥರ ಎಲ್ಲರೂ ಇದ್ದರೆ ಸೊ ಇದು ಜೆನೆಟಿಕಲಿ ಬರ್ತಾ ಇರುತ್ತೆ. ಈಗ ಮಧ್ಯದಲ್ಲಿ ಬರುತ್ತೆ ಅಂತಂದರೆ ನಮ್ಮದು ಸಾಮಾನ್ಯವಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಇರುತ್ತೆ. ಈಗ ಮಕ್ಕಳಲ್ಲಿ ಜಂಕ್ ಫುಡ್ ತಗೊಳ್ತಾರೆ. ಈಗ ಚೈಲ್ಡ್ಹುಡ್ಡಲ್ಲೇ ಒಬೆಸಿಟಿ, ಬಿಗಿನಿಂಗಿಂದನೇ ಬೊಜ್ಜು ಎಲ್ಲ ಕಡೆ ಅಕ್ಯುಮುಲೇಟ್ ಆಗ್ತಾ ಚೈಲ್ಡ್ಹುಡ್ ಒಬೆಸಿಟಿ ಹೆಚ್ಚಾಗ್ತಾ ಇರುತ್ತೆ. ಈಗ ನಾವು ಇನ್ಸಿಡೆನ್ಸ್ ತಗೊಂಡ್ರೆ ಈಗ 20-40% ಈಗ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಈಗ ಮೇಲ್ಸಲ್ಲಿ ಜಾಸ್ತಿ ಬರ್ತಾಯಿದೆ. ಫೀಮೇಲ್ಸಲ್ಲಿ ನೆಕ್ಸ್ಟು ಅರೌಂಡ್ 20-22% ಬರ್ತಾಯಿದೆ. ಈಗ ನಮ್ಮ ಓನ್ಲಿ ಈಗ 2020 ಈಗ 5 ಇದ್ದೀವಲ್ಲ, ನಾವು 2035ಗೆ ಆಲ್ಮೋಸ್ಟು 40 ಬಿಲಿಯನ್ ಪೀಪಲ್ ವಿಲ್ ಬಿಕಮ್ ಎ ಒಬೆಸಿಟಿ ಅಂತ. ಈಗ ಜಸ್ಟ್ ಲೈಕ್ ಈಗ ಡಯಾಬಿಟಿಕ್ ತಗೊಳ್ಳಿ, ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಇದು ಡಯಾಬಿಟಿಕ್ ಪಾಪ್ಯುಲೇಷನ್ ಅಂತ. ಫಸ್ಟ್ ಚೈನಾ ಇತ್ತಲ್ಲ, ಈಗ ನಾವು ಎಷ್ಟು ಬರ್ತಾ ಇದ್ದೀವಿ ಅಂತಂದರೆ ಆನ್ ಪಾರ್ ವಿತ್ ಚೈನಾ ಬರ್ತಾ ಇದ್ದೀವಿ. ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ನಾವು ಬರ್ತಾ ಇದ್ದೀವಿ. ಯಾಕೆ ಬರ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ ಡಯಟು ತುಂಬ ಜಾಸ್ತಿ ತಿಂತಾರೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸ್ ಕಂಟೆಂಟು, ಸೆಡೆಂಟ್ರಿ ಲೈಫು. ಈಗ ಎಷ್ಟೋ ಜನ ಈಗ ಅವರ್ಸ್ ಟುಗೆದರ್ ಕೆಲಸ ಮಾಡ್ತಾ ಇರ್ತಾರೆ. ಈಗ 9 ಅವರ್ಸು 10 ಅವರ್ಸು. ಅವರಿಗೆ ಬೇರೆ ಯಾವುದೇ ಒಂದು ಎಕ್ಸಸೈಸ್ ಆಗಲಿ, ಅವರು ದೈನಂದಿನ ಜೀವನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶನೇ ಇರೋದಿಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ತಗೊಳ್ತೀವಿ, ಇಲ್ಲ ನಾವೇ ಡಾಕ್ಟರ್ಸೇ ಆಗಲಿ ಎಷ್ಟೋ ಅವರ್ಸ್ ಟುಗೆದರ್ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಾವು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗೆ ಟೈಮ್ ನಾವು ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಆಲ್ ಓವರ್ ದಿ ವರ್ಲ್ಡ್ ಒಬೆಸಿಟಿ ನಾವು ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಅದು ನೀವು ಮುಂದೆ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಈಗಲೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಅದರಿಂದ ಒಬೆಸಿಟಿಯಿಂದ ಈಗ ಹೈಪೋಗೊನಿಡಿಸಮ್ ಅಂತ ಕರಿತೀವಿ. ಈಗ ಫೀಮೇಲಲ್ಲಿ ಇನ್ಫರ್ಟಿಲಿಟಿ, ಮಕ್ಕಳಾಗಲ್ಲ, ಪಾಲಿಸಿಸ್ಟಿಕ್ ಓವರೀಸ್, ಬಂಜತನ ಆಗ್ತದೆ. ಹೈಪೋಗೊನಿಡಿಸಮ್ ಅಂತ. ಈಗ ಪಾಲಿಡ್ಯಾಕ್ಟಿಲ್ ಅಂದರೆ ಮಲ್ಟಿಪಲ್ ಫಿಂಗರ್ಸ್ ಇರ್ತವೆ, ಅವರಿಂದನೂ ಕೆಲವು ಬೇರೆ ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಓವರಾಲ್ ಏನಾಗುತ್ತೆ ಅಂತಂದರೆ ಕಾರ್ಡಿಯೋ ಮೆಟಬಾಲಿಕ್ ಅಂದರೆ ಡಿಸೀಸಸ್, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಈಗ ಡಯಾಬಿಟಿಕ್ ಜಾಸ್ತಿ ಆಗುತ್ತೆ, ಆಮೇಲೆ BP ಜಾಸ್ತಿ ಆಗುತ್ತೆ ಒಬೆಸಿಟಿ ಇದ್ದರೆ. ಸೊ ಆ ಒಬೆಸಿಟಿನಲ್ಲಿ BP ಜಾಸ್ತಿಯಾಗಿ ಡಯಾಬಿಟಿಕ್ ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಡಯಾಬಿಟಿಕಲ್ಲಿ ಹಾರ್ಟ್ ಪ್ರಾಬ್ಲಮ್ ಏನಾಗುತ್ತೆ, ಬ್ರೈನ್ಗೆ ಏನಾಗುತ್ತೆ, ರಕ್ತನಾಳಗಳಿಗೆ ಏನಾಗುತ್ತೆ, ಆಮೇಲೆ ನರಗಳ ದುರ್ಬಲನೆ ಏನಾಗುತ್ತೆ, ಮನುಷ್ಯನ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ. ಮೊದಲನೇದಾಗಿ ಎಷ್ಟೋ ಜನ ಕಿಡ್ನಿಯಿಂದ ಸಮಸ್ಯೆ ಆಗ್ತಾರೆ. ಸೊ ಈ ಥರ ಒಂದೊಂದಕ್ಕೆ ಆಗ್ತದೆ. BPನೇ ಜಾಸ್ತಿ ಆಗಿಬಿಟ್ರೆ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅಂದರೆ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಡೌನ್ ಆಗ್ಬಿಡುತ್ತೆ. ಓವರ್ ವೆಯ್ಟ್ ಆದಾಗ ಏನಾಗುತ್ತೆ, ನೀ ಜಾಯಿಂಟೆಲ್ಲ ಸೌದೋಗ್ಬಿಡುತ್ತೆ, ಅವ್ರು ನಡೆಯೋಕ್ಕಾಗಲ್ಲ. ಸೊ ನ್ಯಾಚುರಲಿ ನಾವು ಎಷ್ಟು ಅವರಿಗೆ ಎಕ್ಸಸೈಸ್ ಹೇಳ್ಕೊಡ್ತೀವಿ, ಯಾವ ಥರ ಈಗ ಏರೋಬಿಕ್ ಎಕ್ಸಸೈಸ್ ಆಗಲಿ, ಅನ್ರೋಬಿಕ್ ಎಕ್ಸಸೈಸ್ ಆಗಲಿ, ಇಲ್ಲ ಹೆವಿ ಎಕ್ಸಸೈಸ್ ಆಗಲಿ, ಇಲ್ಲ ಜಿಮ್ಗೆ ಹೋಗ್ಬೇಕಾದ್ರೆ ಆಗಲಿ, ಆ ಥರ ನಾರ್ಮಲ್ ಎಕ್ಸಸೈಸು ಇನ್ಕ್ಲೂಡಿಂಗ್ ಯೋಗ ಮಾಡೋದಕ್ಕೂ ಅವರು ಅರ್ಹರಲ್ಲ.
ಯಾಕಂದರೆ ಓವರ್ ವೇಟ್ ಇರೋದ್ರಿಂದ ಅವೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ. ಸೊ ಈ ಥರ ಒಂದಕ್ಕೊಂದು ಪರಿಣಾಮಗಳಾಗ್ತದೆ. ಅದಕ್ಕೆ ಈಗ ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟು ಈಗ ಆಫ್ ಲೇಟ್ ನೆಕ್ಸ್ಟ್ 2-3 ಮಂತ್ಸಲ್ಲಿ ತುಂಬ ಫಾರ್ಮಾ ಇಂಡಸ್ಟ್ರೀಸ್ ಆಗಲಿ, ಮೆಡಿಕಲ್ ಫರ್ಟಿನಿಟಿ ಆಗಲಿ, ನಾವು ಜಾಸ್ತಿ 3-4 ಮಂತ್ಸಿಂದ ನಾವು ಒಬೇಸಿಟಿನ ಟಾರ್ಗೆಟ್ ಮಾಡ್ತಾಯಿದ್ವಿ, ಎಸ್ಪೆಷಲಿ ಶುಗರ್ ಇರೋರಿಗೆ. ಅಂದರೆ ನಾವು ಶುಗರ್ನೂ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟು ಲೀನ್ ಪರ್ಸನಾಲಿಟಿ, ಅವ್ರು ಎಷ್ಟು ಸಣ್ಣಕ್ಕಿದ್ದರೆ ಆ ಬೊಜ್ಜನ್ನು ಕರಗಿಸಿದ್ರೆ ಅವರು ಫ್ಯೂಚರಲ್ಲಿ ಲಾಂಗ್ ಲೈಫ್ ಲೀಡ್ ಮಾಡ್ಬೋದು. ಕಾಂಪ್ಲಿಕೇಶನ್ಸ್ ಅನ್ನೋದಿರಲ್ಲ. ಈಗ ಹಾರ್ಟ್ ಅಟ್ಯಾಕ್ ಆಗಲಿ, ಈಗ ಆಲ್ರೆಡಿ ಹೇಳ್ದಂಗೆ ಸ್ಟ್ರೋಕ್ ಆಗಲಿ, ಅವೆಲ್ಲನೂ ತುಂಬ ಕ್ರಮೇಣ ನಾವು ಕಮ್ಮಿ ಮಾಡ್ಕೋಬೋದು. ಹಾಗಾಗಿ ಈಗ ಎಂಟೈರ್ ವರ್ಲ್ಡ್, ಎಸ್ಪೆಷಲಿ ಈಗ ನಾವು ಫಾರ್ ಎಕ್ಸಾಂಪಲ್ ಒನ್ ಸ್ಟೇಟ್ ಆಫ್ ದಿ ನಮ್ಮ ಇಂಡಿಯಾನಲ್ಲಿ ಮೊದಲಿಗೆ ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಈಗ ಕೆಲವೊಂದು ಡ್ರಗ್ಸ್ ಬಂದಿರೋದ್ರಿಂದ 1,60,000-1,70,000 ರೂಪಾಯಿ ವ್ಯಾಪಾರ ಆಗ್ತಾಯಿತ್ತು. ಈಗ ಲಾಸ್ಟ್ 3-4 ಮಂತ್ಸ್ನಿಂದ ಜನಸಾಮಾನ್ಯರಲ್ಲಿ ಬೊಜ್ಜಿನಿಂದ ನಮಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ, ಇದು ಎಷ್ಟು ನಮಗೆ ಡಿಸಬಿಲಿಟಿ, ಫ್ಯಾಮಿಲಿ ಎಷ್ಟು ನಾವು ಬರ್ಡನ್ ಆಗ್ತಾಯಿದ್ದೀವಿ ಅನ್ನೋದಕ್ಕೆ ಆ ಡ್ರಗ್ಸು ಕಾಸ್ಟ್ ಎಫೆಕ್ಟಿವ್ ಎಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 1 crore ಬಿಸ್ನೆಸ್ ಎವರಿ ಮಂತ್ ಆಗ್ತಾಯಿದೆ. ಸೊ ಸಚ್ ಎ ವಂಡರ್ಫುಲ್ ಮೆಡಿಕೇಷನ್ಸು ಈಗ ಬರ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ US ಅಲ್ಲಿ 8.5 million ಪೀಪಲ್ ನಾನ್ ಡಯಾಬಿಟಿಕ್ಕು, ಡಯಾಬಿಟಿಕ್ ಅಂದರೆ ಡಯಾಬಿಟಿಕ್ ಇರೋರು ತೊಗೊಳ್ತಾ ಇದ್ದಾರೆ, ಡಯಾಬಿಟಿಕ್ ಇಲ್ದಿರೋರು ತೊಗೊಳ್ತಾ ಇದ್ದಾರೆ ಟು ರಿಡ್ಯೂಸ್ ದ ವೆಯ್ಟ್. ಸೊ ಸಚ್ ಎ ಇದು ಅಗ್ರೆಸಿವ್ ಟ್ರೀಟ್ಮೆಂಟ್. ಯಾಕಿದು ದಿ ಮಾರ್ಟ್ಯಾಲಿಟಿ ಅಂದರೆ ಹೈಯೆಸ್ಟ್ ಡೆತ್ ರೇಟ್ ಇನ್ ಡಯಾಬಿಟಿಕ್, ಹೈಯೆಸ್ಟ್ ಡೆತ್ ರೇಟ್ ಅಂದರೆ ಸಾವಿನ ಸಂಖ್ಯೆ BP-ನಲ್ಲೂ ಜಾಸ್ತಿ ಆಗ್ತಾಯಿದೆ. ಡಯಾಬಿಟಿಕಲ್ಲಿ ಮೊದಲೇ ನಿಮ್ಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಆಲ್ಮೋಸ್ಟ್ 1 in 5 ರೀಚ್ ಆಗಿಬಿಟ್ಟಿದ್ದೀವಿ ಇಂಡಿಯಾ. ಇನ್ನು ಎಷ್ಟು 2035 1 in 4, 3 ಬಂದುಬಿಡ್ತೀವಿ. ಸೊ ಯಂಗ್ಸ್ಟರ್ಸಲ್ಲಿ ತುಂಬ ಜಾಸ್ತಿ ಈ ಥರ ಸಮಸ್ಯೆಗಳು ಕಾಣ್ತವೆ. ಅಫ್ಕೋರ್ಸ್ ಅವ್ರಿಗೆ ಬೇರೆ ಬೇರೆ ಅಭ್ಯಾಸಗಳಿರ್ತವೆ. ಈಗ ಸ್ಮೋಕಿಂಗ್ ಇರಲಿ, ಆಲ್ಕೋಹಾಲ್ ಇರಲಿ, ಜಂಕ್ ಫುಡ್ ಇರಲಿ, ಇದೆಲ್ಲ ಇರ್ತಾವಲ್ಲ. ಸೊ ಇವರೆಲ್ಲ ಕಾಮನ್ ಇರೋದ್ರಿಂದ ಸೊ ಈ ಡ್ರಗ್ಸ್ನಲ್ಲಿ ತುಂಬ ಹೆಲ್ಪ್ ಆಗ್ತದೆ ಅಂತ ನಾವೀಗ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ರೆಡ್ಯೂಸ್ ಮಾಡಿದೆ. ಈಗ ಮನೆ ಬಜೆಟಲ್ಲಿ ತುಂಬ ರೆಡ್ಯೂಸ್ ಮಾಡಿದೆ. ಇನ್ನು ಅನದರ್ 4-5 ಮಂತ್ಸಲ್ಲಿ ಕಾಮನ್ ಮ್ಯಾನು, ಮಿಡ್ಲ್ ಮ್ಯಾನ್ಗೂ ಈ ಔಷಧಿ ಸಿಗೋಂಥ ಒಂದು ದಿವಸಗಳು ಹತ್ತಿರದಲ್ಲೇ ಇದೆ. ಸೊ ಹಂಗಾಗಿ ಈ ಬೊಜ್ಜನ್ನು ನಾವು ಆದಷ್ಟು ಮಟ್ಟಿಗೆ ನಾವು ಜೆನೆಟಿಕಲ್ ಆಗಲಿ ಇಲ್ಲಿ ಇದಾಗಲಿ ನಾವು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ, ನೋಡಿಬಿಟ್ಟೇ ಹೇಳ್ತೀನಿ, ಸೊ ದಟ್ ಇದು ನಿಮಗೆ ಇದು ರಾಂಗ್ ಆಗಬಾರ್ದು ಅಂತ. ಈಗ ಸರ್ವೈಕಲ್ ಅಂದರೆ ಈ ಸರ್ಕಂಫರೆನ್ಸ್, ನಮಗೆ ಮನುಷ್ಯನಿಗೆ ಈ ಸರ್ಕಂಫರೆನ್ಸಿಂದನೂ ತುಂಬ ಜಾಸ್ತಿ ಇದಾದರೆ ಈಗ P ವ್ಯಾಲ್ಯೂ ಅಂತ ಕರಿತೀವಿ, <0.5 ಇದ್ದರೆ ಈ ವ್ಯಾಲ್ಯೂ ಏನೋ ತುಂಬ ಜಾಸ್ತಿ ನೆಕ್ ಸರ್ಕಂಫರೆನ್ಸ್, ತುಂಬ ಜಾಸ್ತಿ ಇದ್ದರೆ ಅವರೂ ಮುಂದಿನ ದಿನಗಳಲ್ಲಿ ಡಯಾಬಿಟಿಕ್ ಆಗೋದು ಕಾಮನ್. ಇದು ಮೊದಲಿಂದನೇ ಇತ್ತು, ಈಗ ತುಂಬ ಜಾಸ್ತಿ ಅಗ್ರೆಸಿವ್ ಆಗಿ ಮಾಡ್ತಾಯಿದ್ದೀವಿ. ಈಗ ಬೇಸಲ್ BMI ಅಂತ ಕರಿತೀವಲ್ಲ, ಈಗ 18.5% ಇದ್ದರೆ ನಾರ್ಮಲ್ ಅಂತ ಕರಿತೀವಿ. ಈಗ ಮೇಲಲ್ಲಿ 24ವರೆಗೂ ಇರ್ಬೋದು, ಫೀಮೇಲಲ್ಲಿ 22ವರೆಗೂ ಇರ್ಬೋದು. ಅಲ್ಲಿಂದ ಆಚೆ ಜಾಸ್ತಿ ಬಂತಂದರೆ ಅವ್ರನ್ನ ಒಬೇಸಿಟಿ ಗ್ರೂಪ್ಗೆ ನಾವು ಹಾಕ್ತೀವಿ. ಈಗ ವೇಸ್ಟ್ ಸರ್ಕಂಫರೆನ್ಸ್, ಈ ವೇಸ್ಟ್ ಸರ್ಕಂಫರೆನ್ಸು, ಹಿಪ್ ಸರ್ಕಂಫರೆನ್ಸು ಅದೂ ಅಷ್ಟೇ. ಈಗ 22-29 ಆ ಥರ ಪ್ಲಸ್ ಆರ್ ಮೈನಸ್ 2 to 3 ಸೆಂಟಿಮೀಟರ್ ಡಿಫ್ರೆನ್ಸಲ್ಲಿ, ಈ ಡಿಫ್ರೆನ್ಸಲ್ಲೂ ದೇ ಆರ್ ಆಲ್ಸೋ ಪ್ರೋನ್ ಟು ಡೆವಲಪ್ ಎ BP ಪೇಷಂಟ್ಸು, ಡಯಾಬಿಟಿಕ್ ಪೇಷಂಟ್ಸು. ಇನ್ಸುಲಿನ್ ರೆಸಿಸ್ಟೆನ್ಸ್, ಮೇಯ್ನ್ಲಿ ಇಂಪಾರ್ಟೆಂಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಈಗ ನಾವು 220 ಯೂನಿಟ್ ಒಂದು ಮನುಷ್ಯನಿಗೆ ಇನ್ಸುಲಿನ್ ಹೈಯೆಸ್ಟ್ ಡೋಸ್ ಕೊಟ್ಟರೂ ಅವನಿಗೆ ಶುಗರ್ ಕಂಟ್ರೋಲ್ ಮಾಡಲ್ಲ. ಸೊ ಇನ್ಸುಲಿನ್ನು ಏನು ಕೆಲಸನೇ ಮಾಡಲ್ಲ, ಪೆರಿಫರಲ್ ಟಿಶ್ಯೂಸ್ಗೆ ತೊಗೊಂಡು ಹೋಗೋದೇ ಇಲ್ಲ. ಸೊ ಆ ಥರ ಹಿಪ್ ರೇಷಿಯೋ, ವೇಸ್ಟ್ ರೇಷಿಯೋ, ಸರ್ವೈಕಲ್ ರೇಷಿಯೋ ಆ್ಯಂಡ್ ಈ ಪೋರ್ಷನ್ನಲ್ಲಿ ತುಂಬ ಒಬೇಸಿಟಿ ನೋಡಿರ್ತಾರೆ ಕೆಲವರಿಗೆ. ಆಮೇಲೆ ಹಿಪ್ಪಲ್ಲೂ ನೋಡಿರ್ತೀರ. ಇವೆಲ್ಲನೂ ತುಂಬ ಕಾಂಪ್ಲಿಕೇಟೆಡ್ ಈ ಬೊಜ್ಜಲ್ಲಿ. ಸೊ ಇದು ಲೇಟೆಸ್ಟ್ ಇದರಲ್ಲಿ ಏನು ಹೇಳ್ತೀನಿ ನಾನು ಅಂತಂದರೆ, ನಮ್ಮದು ಆವ್ರೇಜ್ ವ್ಯಾಲ್ಯೂ ಡಯಾಬಿಟಿಕಲ್ಲಿ ಪ್ರೀ ಡಯಾಬಿಟಿಕ್ ಅಂತ ಕರಿಬೇಕಂದ್ರೆ 5.7, 5.8 ಆಗಬೇಕು. ನಿಮ್ಮ ನಾರ್ಮಲಿ ಒಂದು ಆಶ್ಚರ್ಯ ಹೌದು, ನಮ್ಮ ಮನೇಲಿ ಯಾರಿಗೂ ಶುಗರ್ ಇಲ್ಲ,
ನಮ್ಮ ಮನೇಲಿ ಯಾರಿಗೂ ಬಿ ಪಿ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಹಾರ್ಟ್ ಅಟ್ಯಾಕೇ ಆಗಿಲ್ಲ, ಸ್ಟ್ರೋಕೇ ಆಗಿಲ್ಲ. ನಮ್ಗೆ ಯಾಕಾಗೋಯಿತು ಅಂದರೆ ಇವರು ಬಾಡಿನಲ್ಲಿ ಇರ್ತಕ್ಕಂಥ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಹೌದು. ಸೊ ಯಾವಾಗ ಪ್ರಯತ್ನ ಮಾಡಲೇ ಇಲ್ವೋ ಆವಾಗ ಅವರು ಪ್ರೀ ಡಯಾಬಿಟಿಕ್ ಆಗ್ತಾರೆ. ನಾನು ಮೊದಲೇ ಹೇಳಿದೆ, ಜೆನೆಟಿಕಲಿ ಡಿಸೀಸ್, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ, ಜೆನೆಟಿಕಲಿ DNA ಟೆಕ್ನಾಲಜಿ ನಾವು ಯಾವುದಂತ ಕರಿತೀವೋ ಅದೆಲ್ಲನೂ ನಾವು ಸ್ಟಡಿ ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತೂ ಇರಲ್ಲ. ಸೊ ಒಂದ್ಸಲ ಗೊತ್ತಾದ ಕೂಡಲೇ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಸೊ ಅರ್ಲಿ ಡಯಾಬಿಟಿಕ್ನು ಕಂಟ್ರೋಲ್ ಮಾಡ್ಬೋದು, ಅರ್ಲಿ ಬಿ ಪಿನೂ ಕಂಟ್ರೋಲ್ ಮಾಡ್ಕೋಬೋದು. ಸೊ ಎಲ್ಲ ಸಮಸ್ಯೆಗಳಿಗೂ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಟ್ರೆ ಸೊ ಯಾವುದೇ ಕಾರಣಕ್ಕೂ ಪೇಷಂಟಿಗೆ ಎಲ್ಲ ಡಿಸೀಸಸ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಈ ಸೆಂಟ್ರಲ್ ಒಬೇಸಿಟಿ, ಪೆರಿಫೆರಲ್ ಒಬೇಸಿಟಿ, ಆಮೇಲೆ ಸಬ್ಕ್ಯೂಟೇನಿಯಸ್ ಒಬೇಸಿಟಿ, ವಿಸರಲ್ ಒಬೇಸಿಟಿ ಅಂದರೆ ಎಂಟೈರ್ ಬಾಡಿ ಒಬೇಸಿಟಿ. ಸೊ ನೋಡಿ, ತುಂಬ ದಪ್ಪ ಇರೋರು ನೋಡಿ, ಮೋರ್ ದೆನ್ 80, 90, 100 kgs ಅವ್ರು ವಾಕ್ ಮಾಡೋಕ್ಕಾಗಲ್ಲ, ನೀ ಜಾಯಿಂಟ್ ತುಂಬ ಸೌದೋಗ್ಬಿಟ್ಟಿರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಹೀಲ್ ಪೇಯ್ನ್ ಇರುತ್ತೆ, ದಮ್ ಕಟ್ತಾ ಇರ್ತಾರೆ, ಸ್ಲೀಪ್ ಏಪ್ನಿಯಾ ಅಂತ ಕರಿತೀವಿ. ಸ್ಲೀಪ್ ಏಪ್ನಿಯಾ ಅಂದರೆ ಗೊರಕೆ ಹೊಡಿತಾ ಇರ್ತಾರೆ ರಾತ್ರಿ ಹೊತ್ತು. ನೀವು ಮಲಗಿ ನೋಡಿರಿ, ಪಕ್ಕದಲ್ಲಿ ಅವ್ರು ಮಲ್ಕೊಳ್ಳೋಕ್ಕೆ ಆಗಲ್ಲ, ಅದನ್ನು ಸ್ಲೀಪ್ ಏಪ್ನಿಯಾ. ಆ ಸ್ಲೀಪ್ ಏಪ್ನಿಯಾ ಇಟ್ಸೆಲ್ಫ್ ಅದರಿಂದನೇ ಒಂದು ಪ್ಯಾರಲಿಸಿಸ್ ಆಗುತ್ತೆ, ಅದರಿಂದನೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ನಾವು ಈಗ ಯಾವ ಪೇಷಂಟ್ ಓವರ್ ವೇಟ್ ಬಂದ್ರೂ ಸ್ಲೀಪ್ ಸ್ಟಡಿ ಅಂತ ಮಾಡ್ತೀವಿ. ಸೊ ಇಷ್ಟು ಒಬೇಸಿಟಿ ಇರುವಾಗ ಅವನಿಗೆ ಗೊರಕೆ ಹೊಡಿ. ಈಗ ನಾನು ಸ್ಟೂಡೆಂಟ್ ಲೈಫಲ್ಲಿ ಇರುವಾಗ ಆವಾಗ ಮೊದಲು ನೋಸ್ ಸರ್ಜರಿ ಮಾಡ್ತಿದ್ರು, ಒಳಗಡೆನೂ ಸರ್ಜರಿ ಮಾಡ್ತಿದ್ರು, ಅವೆಲ್ಲ ಫೇಲ್ಯೂರ್ ಆಯಿತು. ಈಗ ಆಪ್ರೇಟ್ ವಿ ಹ್ಯಾವ್ ಗಾಟ್ ವಂಡರ್ಫುಲ್ ಡಿವೈಸಸ್. ಅದನ್ನು ನಾವು ಸ್ಟ್ರೋಕ್, ಅದು ಸ್ಲೀಪ್ ಎಪ್ನಿಯಾ, ಇದು ಸ್ನೋರಿಂಗ್, ಗೊರಕೆ ಹೊಡಿತಾರಲ್ಲ, ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಆರಾಮಾಗುತ್ತೆ. ಈಗ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತೀವಿ. ಸಿಕ್ಕಾಪಟ್ಟೆ ಓವರ್ ವೇಟ್ ಇರೋರು ದೇ ಆರ್ ಕ್ರೇವ್ ಟು ಈಟ್ ಫುಡ್. ತುಂಬ ದಪ್ಪ ಇರೋರು ಅದು ತಿನ್ನಬೇಕು, ಇದು ತಿನ್ನಬೇಕು, ಅವರಿಗೆ ತುಂಬ ಊಟದಲ್ಲೇ ಆಸೆ ಜಾಸ್ತಿ ಆಗ್ತಾ ಇರುತ್ತೆ. ಅವರು ಸ್ವಲ್ಪ ಊಟ ಜಾಸ್ತಿ ಮಾಡ್ತಾರೆ, ಬರ್ಪಿಂಗ್, ಯಾವಾಗ ನೋಡಿದ್ರು ಅಸಿಡಿಟಿ ಅಂತ ಬರ್ತಾರೆ. ಸೊ ಆ ಥರ ನಮಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸು, ಇದು ಆಮೇಲೆ ಇನ್ಫರ್ಟಿಲಿಟಿ ಮೇಲು ಫೀಮೇಲಲ್ಲಿ, ಆಮೇಲೆ ಇಂಪಾರ್ಟೆಂಟ್ ಈಗ ಲಿವರ್ ಡಿಸೀಸ್. ಈಗ ಎಷ್ಟು ನಾನು 10,000 ಪೇಷಂಟ್ಸ್ ಡಯಾಬಿಟಿಕ್ ಪೇಷಂಟ್ಸ್ ನೋಡಿದ್ರೆ ಅದರಲ್ಲಿ ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಕಂಟ್ರೋಲಾಗಿ ಶುಗರ್ ಇರ್ತಾರೆ, ಆದರೂ ಲಿವರ್ ಹೋಗ್ಬಿಡುತ್ತೆ. ಈಗ ನಿಮ್ಮದು ಸಾಮಾನ್ಯವಾಗಿ ಏನಾಗಿ ಹೇಳ್ತೀರಾ, ತುಂಬ ಡ್ರಿಂಕ್ಸ್ ಮಾಡಿದ್ರೆ ಲಿವರ್ ಹೋಗುತ್ತೆ ಅಂತ, ಆದರೂ ಇಲ್ಲಿ ಡಯಾಬಿಟಿಕಲ್ಲಿ ಲಿವರ್ ಹೋಗುತ್ತೆ. ಯಾಕೆ ಹೋಗುತ್ತೆ? ಡೆಪಾಸಿಷನ್ ಆಫ್ ದಿ ಕೊಲೆಸ್ಟ್ರಾಲ್, ಲಿಪಿಡ್ ಪ್ರೊಫೈಲ್. ನಾವೇನು ಲಿಪಿಡ್ ಪ್ರೊಫೈಲ್ ಏನು ನಾವು ಚೆಕ್ ಮಾಡ್ತೀವಿ ಎಲ್ಲ ಪೇಷಂಟ್ಗೂ, ಒಬೇಸಿಟಿನಲ್ಲಿ ಆಗಲಿ ಡಯಾಬಿಟಿಕಲ್ಲೇ ಆಗಲಿ, ನಾವು ಆ ಲಿಪಿಡ್ಸು ತುಂಬ ಡೆಪಾಸಿಷನ್ ಆಗುತ್ತೆ ಲಿವರಲ್ಲಿ. ಅದು ಫೈಬ್ರೋಸಿಸ್ ಅಂದರೆ ಸ್ಟಿಫ್ನೆಸ್ ಆಗಿಬಿಡುತ್ತೆ ಲಿವರು. ಅದಕ್ಕೆ ಯಾರೋ ಒಂದು ಸ್ಕ್ಯಾನ್ ತೊಗೊಂಡ್ಬಿಡ್ತಾರೆ, ಡಾಕ್ಟ್ರ್ ನನ್ನ ಲಿವರ್ ಗ್ರೇಡ್ 1 ಅಂತಿದೆ, ಗ್ರೇಡ್ 2 ಅಂತಿದೆ, ಗ್ರೇಡ್ 3, ಗ್ರೇಡ್ 4. ಹಾಂ, ಸೊ ಲಿವರ್ ಸಿರೋಸಿಸ್ ಆಗ್ಬಿಡುತ್ತೆ. ಅದು ಆಲ್ಮೋಸ್ಟ್ ಈಗ 10% ಆಫ್ ದಿ ಪಾಪ್ಯುಲೇಷನ್ ಡಯಾಬಿಟಿಕಲ್ಲಿ, ಎಸ್ಪೆಷಲಿ ಡಯಾಬಿಟಿಕಲ್ಲಿ ಆಗ್ತಾ ಇದ್ದಾರೆ. ಸೊ ನೀವು ಆ ಲಿಪಿಡ್ ಪ್ರೊಫೈಲು, ಕೊಲೆಸ್ಟ್ರಾಲು, ನಾವು ಯಾವುದು ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸು, HDL, LDL ಅಂತ ನಾವು ಏನೇನು ಕರಿತೀವಿ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತೀವೋ ಅವನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಆ ಲಿವರ್ನೂ ಕಾಪಾಡ್ಕೋಬೋದು, ಸೊ ಬಿ ಪಿನೂ ಕಾಪಾಡ್ಕೋಬೋದು, ಡಯಾಬಿಟಿಕ್ ಬರ್ದಂಗೆ ಮಾಡ್ಬೋದು. ಈಗ ನಾನೇನು ರಿವರ್ಸಲ್ ಆಫ್ ಡಯಾಬಿಟೀಸ್ ಅಂತ ನನ್ನ ಕ್ಲಿನಿಕ್ ಮುಂದೆ ಬೋರ್ಡ್ ಹಾಕ್ಕೊಂಡಿದ್ದೀನೋ ಅದು 5.6, 5.7 ಇತ್ತು ಅಂದರೆ ಅವರಿಗೆ ನಾವು ಮೊದಲಿನಿಂದನೂ ಆಹಾರ ಪದ್ಧತಿ, ಅವನ ಜೀವನ ಶೈಲಿಯನ್ನು ಯಾವ ಥರ ಅವನು ಚೇಂಜ್ ಮಾಡ್ಕೋಬೇಕು ಗೊತ್ತಿರ್ತದೆ. ಎಲ್ಲ ಎಜುಕೇಟೆಡ್ ಇದ್ದಾರೆ, ಎಲ್ಲ ಓದಿರ್ತಾರೆ, ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾರೆ, ಎಲ್ಲ ಆನ್ಲೈನಲ್ಲಿ ನೋಡ್ತಾರೆ, ಗೂಗಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಪ್ರಾಕ್ಟಿಕಲಿ ಅವ್ರು ಮಾಡ್ತಾ ಇಲ್ಲ, ಅಪ್ಲೈ ಮಾಡ್ತಾ ಇಲ್ಲ. ಅದು ನಮ್ಮ ಇಂಡಿಯನ್ ಪಾಪ್ಯುಲೇಷನ್ದು ವೀಕ್ನೆಸ್, ದೊಡ್ಡ ಡ್ರಾಬ್ಯಾಕ್. ಸೊ ನಮ್ಮಲ್ಲಿ ಈಗ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ತಿನ್ನಬೇಕು, ಪ್ರೋಟೀನ್ ರಿಚ್ ಕಂಟೆಂಟ್ ಇರಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ನ ನಾವು ಹೆಂಗೆ ಅವಾಯ್ಡ್ ಮಾಡ್ಕೋಬೇಕು, ಆ ಫುಡ್ ಕ್ವಾಲಿಟಿ ನಾವು ಹೆಂಗೆ ಮೇಂಟೈನ್ ಮಾಡಬೇಕು, ಸ್ಪ್ಲಿಟ್ ಮೀಲ್ ಮಾಡ್ಕೋಬೇಕು. ಈಗ ಮೊದಲ ಕಾಲದಲ್ಲಿ ನಿಮಗೆ ಗೊತ್ತಿದ್ದಂಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡೋರು ಹಳಬರು, ಅಂದರೆ 2 ಮೀಲ್, ಮಧ್ಯದಲ್ಲಿ ಏನೂ ತಿಂತಾ ಇರಲಿಲ್ಲ. ಬಟ್ ಆ ಕ್ವಾಲಿಟಿ ಆಫ್ ಫುಡ್ ಇದೆಯಾ ಈಗ? ನಮಗಿಲ್ಲಲ್ಲ ಆ ಥರ ಕ್ವಾಲಿಟಿ. ಆವಾಗ ನ್ಯಾಚುರಲ್ ಮೆನ್ಯೂರ್ ಹಾಕ್ಬಿಟ್ಟು
ನಮಗೆ ಊಟ ಸಿಗ್ತಾಯಿತ್ತು. ಈಗ ಎಲ್ಲಿ ನ್ಯಾಚುರಲ್ ಮೆನ್ಯೂರನ್ನು ಇಲ್ಲೋ ಇಲ್ಲ, ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ಇಲ್ಲೇ ಇಲ್ಲ. ಸೊ ಹಂಗಾಗಿ ಕೆಮಿಕಲಿಂದನೇ ಪ್ರತಿಯೊಂದಕ್ಕೂ ಕೆಮಿಕಲ್ ಹಾಕಿದ್ರೇ ಅದು ಬೆಳೆಯೋದು. ನನಗೆ ಗೊತ್ತಿಗೆ ನಮ್ಮ ಹಳ್ಳಿನಲ್ಲಿ ನಾವು ಸೊಪ್ಪಿಗೆ ಪಾಲಕ್ಕಿಗೆ ಔಷಧಿನೇ ಹೊಡಿತಾ ಇರಲಿಲ್ಲ, ನ್ಯಾಚುರಲಾಗಿ ಕಿತ್ಕೊಂಡು ಬಂದು ಅಡುಗೆ ಮಾಡ್ತಾಯಿದ್ವಿ. ಸೊ ಈಗ ಅದಕ್ಕೂ ಔಷಧಿ ಬಡಿಯೋಕ್ಕೆ ಶುರು ಮಾಡಿಬಿಟ್ರು. ಸೊ ಈ ಥರ ಎಲ್ಲನೂ ಬರ್ತಾ 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 ಏನಾಗಿದೆ ಅಂದರೆ ಮನುಷ್ಯನ ಮೇಲೆ ಪರಿಣಾಮವಾಗಿ ಎಲ್ಲ ಕಾಯಿಲೆಗಳಿಗೆ ಒಂದು ಅವಕಾಶ ಸಿಕ್ಕಂಗೆ. ಈಗ ಆಸ್ತಮಾ ಪೇಷಂಟು ಅವ್ರಿಗೂ ಇಂಪಾರ್ಟೆಂಟು. ಸೊ ಹಂಗಾಗಿ ಬೊಜ್ಜು ಅನ್ನೋದು ತುಂಬ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ 3-4 ಮಂತ್ಸಲ್ಲಿ ಆಲ್ ಓವರ್ ದಿ ವರ್ಲ್ಡ್ ಎಲ್ಲ ಡಾಕ್ಟರ್ಸು ಮ್ಯಾಕ್ಸಿಮಮ್ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಹಾಗಿದ್ರೆ ಈಗ ಒಬೇಸಿಟಿ ಇತ್ತು ಅಥವಾ ಬೊಜ್ಜು ಇತ್ತು ಅಂತ ಹೇಳಿದ್ರೆ ಅದು ಲಿವರ್ನ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ ಅಂತ ನ್ಯಾಶ್ ಅಂತ ಕರಿತೀವಿ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಅದೇ ಲೇಟೆಸ್ಟ್ ಟರ್ಮಿನಾಲಜಿ ಮಫೆಲ್ಡಿ ಅಂತ ಕರಿತೀವಿ. ಅದರಲ್ಲೂ ಏನಾಗುತ್ತೆ ಅಂದರೆ ಒಂದ್ಸಲ ಲಿವರ್ ಹೋಗ್ಬಿಡ್ತಂದ್ರೆ ಇನ್ಸುಲಿನ್ ಕೆಲಸ ಮಾಡೋದೇ ಇಲ್ಲ, ಇನ್ಸುಲಿನ್ ಪೆರಿಫರಲ್ ಟಿಶ್ಯೂಸ್ಗೆ ಹೋಗೋದೇ ಇಲ್ಲ. ಸೊ ನ್ಯಾಚುರಲಿ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಒಂದ್ಸಲ ಶುಗರ್ ವ್ಯಾಲ್ಯೂ ಜಾಸ್ತಿ ಆದಾಗ ನಿಮಗೆ ಗೊತ್ತಿದೆ ಅದರ ಪರಿಣಾಮಗಳು ಏನಾಗುತ್ತೆ ಅಂತ. ಸೊ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿಗೆ ಬೊಜ್ಜು ಇದೆ ಅಂದಾಗ ಬೇರೆ ಲಕ್ಷಣಗಳೇನಾದರೂ ಗೊತ್ತಾಗುತ್ತಾ ಅಂತ? ಒಬ್ಬ ಮನುಷ್ಯನ ನೋಡಿದಾಗ ಓಕೆ ಹೊಟ್ಟೆ ದಪ್ಪ ಇದೆ, ನೋಡೋದಕ್ಕೆ ಅವರ ವಯಸ್ಸಿಗೂ ಮೀರಿ ಅವರು ದಪ್ಪ ಇದ್ದಾರೆ, ದೇಹದ ತೂಕ ಹೆಚ್ಚಾಗಿದೆ ಅಂದಾಗ ನಾವು ಕಾಮನ್ ಆಗಿ ಹೇಳ್ತೀವಿ ಓ ಇವ್ರಿಗೆ ಬೊಜ್ಜಿದೆ, ದಪ್ಪ ಇದ್ದಾರೆ, ಒಬೆಸಿಟಿ ಇದ್ದಾರೆ ಅಂತ. ಆದರೆ ಅದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಆ ವ್ಯಕ್ತಿಗೆ ಬೊಜ್ಜು ಬಂದಿದೆ ಅಂತ ಅರ್ಥ ಮಾಡ್ಕೋಬೋದು, ಹೋಗಿ ಟೆಸ್ಟ್ ಮಾಡಿಸ್ಬಹುದು ಅಂತ? ಅಲ್ಲ, ನಾನೀಗ ಆಲ್ರೆಡಿ ಪ್ರೆಷರ್ ಮಾಡಿಟ್ಟಿದ್ದೀನಿ. ಈಗ ಸೆಂಟ್ರಲ್ ಒಬೆಸಿಟಿ, ಪೆರಿಫರಲ್ ಒಬೆಸಿಟಿ. ಈಗ ನನ್ನ ಹೈಟ್ಗೆ ವೆಯ್ಟ್ಗೆ ಎಷ್ಟಿರಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನು ನಾವು ಡಿಸ್ಪ್ರಪೋರ್ಷನೇಟ್ ಆಗಿ ನಂದು ವೆಯ್ಟ್ ಜಾಸ್ತಿ ಇದೆ ಅಂತಂದರೆ ಆ ಮನುಷ್ಯನಿಗೆ ವಿ ಕ್ಯಾನ್ ಸೇ ದ್ಯಾಟ್ ಈಗ ಬೋನ್ ಸ್ಟ್ರೆಂತ್ ಇರಬೇಕು, ಮಸಲ್ ಸ್ಟ್ರೆಂತ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ ಇರಬಾರ್ದು. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಪ್ರೋಟೀನ್ಸ್ ಚೆನ್ನಾಗಿರಬೇಕು, ಮಸಲ್ ಸ್ಟ್ರೆಂತ್ ಚೆನ್ನಾಗಿರಬೇಕು, ಬೋನ್ ಸ್ಟ್ರೆಂತ್ ಚೆನ್ನಾಗಿರಬೇಕು. ಬರೀ ಎಲ್ಲಂದರಲ್ಲಿ ಫ್ಯಾಟ್ ಕಂಟೆಂಟ್ ಇದೆ ಅಂತಂದರೆ ಆ ಹೈಟ್ಗೆ, ವೆಯ್ಟ್ಗೆ, ಏಜ್ಗೆ ಡಿಸ್ಪ್ರಪೋರ್ಷನೇಟ್ ಆಗಿ ಆಲ್ರೆಡಿ ನಾನು ಆವಾಗಲೇ ಮೆನ್ಷನ್ ಮಾಡಿದೆ ಸರ್ಕಂಫರೆನ್ಸ್ಗಳೆಲ್ಲನೂ. ಸೊ ಆ ಮನುಷ್ಯರು ನಾವು ಐಡೆಂಟಿಫೈ ಮಾಡಿ ಅವರಿಗೆ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೋಬೇಕು, ಕಿಡ್ನಿ ಚೆಕ್ ಮಾಡ್ಕೋಬೇಕು, ಹಾರ್ಟ್ ಚೆಕ್ ಮಾಡ್ಕೋಬೇಕು. ಬೇರೆ ನಾನು ಹೇಳಿದ್ನೆಲ್ಲ ಮೊದಲೇ ಇನ್ಫರ್ಟಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ಪ್ರೀ ಡಯಾಬಿಟಿಕ್ ಏನಾದ್ರು ಆಗ್ಬಿಟ್ಟಿದೆಯಾ, ಇಲ್ಲ ಆಲ್ರೆಡಿ ಡಯಾಬಿಟಿಕ್ ಬಂದುಬಿಟ್ಟಿದ್ದಾರೆ. ಈಗ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಅವ್ರು ನನ್ನ ಹತ್ರ ಬರೋಷ್ಟೊತ್ತಿಗೆ 60% ಆಫ್ ದ ಪಾಪ್ಯುಲೇಷನ್ಗೆ ಆಲ್ರೆಡಿ ಸಿಮ್ಟಮ್ಸ್ ಇರುತ್ತೆ ಪಾಪ. ಈಗ ಏನು ಪಾಲಿಪೇಜಿಯಾ, ಪಾಲಿಡಿಪ್ಸಿಯಾ, ಪಾಲಿಯೂರಿಯಾ ಅಂತ ನಾವು ಕ್ಲಾಸಿಕಲಿ 3 ಹೇಳ್ತೀವಿ. ಜಾಸ್ತಿ ತಿಂತಾರೆ, ಯೂರಿನೇಷನ್ ಜಾಸ್ತಿ ಆಗ್ತಾರೆ, ತುಂಬ ನೀರು ಕುಡಿತಾರೆ ಅನ್ನೋದು ಎಲ್ಲ ಮನುಷ್ಯರಲ್ಲೂ ಇರೋದಿಲ್ಲ. ಎಲ್ಲ ಮನುಷ್ಯರಲ್ಲಿಲ್ಲ. ಸ್ಕಿನ್ ಪ್ರಾಬ್ಲಮ್ ಆಗಿ ಬರ್ಬೋದು, ಕಣ್ಣಿನ ಪ್ರಾಬ್ಲಮ್ ಆಗಿ ಬರ್ಬೋದು, ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ಬೋದು, ಹೇರ್ ಫಾಲ್ ಆಗಿ ಬರ್ಬೋದು. ಆ್ಯಂಡ್ ಇನ್ಫರ್ಟಿಲಿಟಿ ಅಂದರೆ ಮ್ಯಾರೇಜ್ ಲೈಫಲ್ಲಿ ಇನಿಷಿಯಲಿನೇ ಅವನಿಗೆ ಫೇಲ್ಯೂರ್ ಆಗ್ಬೋದು. ನೀವು ನೋಡಿರ್ತಾರೆ ಎಷ್ಟೋ ಕಡೆ ಈಗ ಜನ್ರೇಷನಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಸೊ ಆ ಥರ ಜಾಯಿಂಟ್ ಪ್ರಾಬ್ಲಮ್. ಸೊ ಸಿಮ್ಟಮ್ಸು ಆಗಿ ಅಷ್ಟೊತ್ತಿಗೆ ನಮಗೆ ಶುಗರ್ ಆಗಿಬಿಟ್ಟಿರುತ್ತೆ. ಅದೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ಯಾನ್ಟ್ರಿಯಾಸಲ್ಲಿ ಬೀಟಾ ಸೆಲ್ಸ್ ಅನ್ನೋದು ಇರುತ್ತಲ್ಲ, ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು, ಅದು 60% 40-60% ಆಲ್ರೆಡಿ ಡೆತ್ ಆಗಿಬಿಟ್ಟಿರುತ್ತೆ. ಸೊ ಪಾಪ ಅಲ್ಲಿಂದ ಆಚೆ ನಾವು ಏನು ಮಾಡಬೇಕು, ಆ ಉಳಿದಿದ್ದು ಪ್ಯಾನ್ಟ್ರಿಯಾಟಿಕ್ ಸೆಲ್ಸ್, ಬೀಟಾ ಸೆಲ್ಸ್ನ, ಆ ಮಾಸದಿ ಪ್ಯಾನ್ಟ್ರಿಯಾಟಿಕ್ ಸೆಲ್ಸ್ನ ನಾವು ಉಳಿಸ್ಕೊಂಡು ಹೋಗೋದೇ ನಮ್ಮ ವೈದ್ಯರ ಒಂದು ಚಾಲೆಂಜಿಂಗ್. ಅದನ್ನು ಚಾಲೆಂಜಿಂಗ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವ್ನಿಗೆ 110% ಅವನ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಅವಕಾಶ ಮಾಡ್ಕೋಬೋದು. ಸೊ ಹಂಗಾಗಿ ಐಡೆಂಟಿಫಿಕೇಷನ್ ಮಾಡಿಕೊಂಡು ಅರ್ಲಿ ಐಡೆಂಟಿಫಿಕೇಷನ್ ಮಾಡಿಕೊಂಡ್ರೆ, ಅರ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಬೊಜ್ಜನ್ನು ಕಂಟ್ರೋಲ್ ಮಾಡ್ಕೋಬೋದು. ಒಂದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಲಾರ್ಜ್ ಚಾಲೆಂಜಿಂಗ್ ಕ್ವಶನ್ ಅಂತಂದರೆ ಸ್ವಲ್ಪ ಮ್ಯಾಕ್ಸಿಮಮ್ ಎರಿಡಿಟ್ರಿ ಜೆನೆಟಿಕಲಿ ಡಿಸೀಸ್ ಇದ್ದರೆ ಟು ಸರ್ಟನ್ ಎಕ್ಸ್ಟೆಂಟ್ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡ್ಬೋದು. ಬಟ್ ವೆಯ್ಟ್ನ ಸುಮಾರು ತಡೆಗಟ್ಟೋದು ಕಷ್ಟ, ಅನ್ಲೆಸ್ ಅವ್ರು ಏನಾದ್ರು ಸರ್ಜರಿಗೆ ಹೋದ್ರೆ ಮಾತ್ರ. ಓಕೆ ಓಕೆ, ಸರ್ಜರಿನೇ ಮಾಡಬೇಕಾಗುತ್ತೆ ಕೆಲವು. ಅದು ಆ ಸ್ಟೇಜ್ ಇರುತ್ತೆ.
ಡೆಫಿನೆಟ್ಲಿ ಅವ್ರು ಇಂಪ್ರೂವ್ ಆಗ್ತಾರೆ ಓಕೆ. ಸರ್ಜರಿ. ಈಗ ಬೊಜ್ಜು ಅಂತ ಬಂದಾಗ ತುಂಬ ಜನ ಹೆಚ್ಚು ಕೇರ್ ಮಾಡೋದು ಹೊಟ್ಟೆ ಬೊಜ್ಜಿನ ಬಗ್ಗೆ. ಅಂದರೆ ನಂದು ಸೆಂಟ್ರಲ್ ಒಬೆಸಿಟಿ ಇದೆ, ನಂಗೆ ಹೊಟ್ಟೆ ಬಂದಿದೆ ಅಂತಲೇ ತುಂಬ ಜನ ಸ್ವಲ್ಪ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗಿದ್ರೆ ಡಾಕ್ಟರ್, ಈಗ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು, ಯಾಕಂದರೆ ಕೆಲವರಿಗೆ ಕೈ ಕಾಲು ತುಂಬ ಸಣ್ಣನೇ ಇರುತ್ತೆ, ಬರೀ ಹೊಟ್ಟೆ ಎಷ್ಟು ದಪ್ಪ ಇರುತ್ತೆ, ನಂಗೆ ಅದನ್ನು ಕರಗಿಸ್ಬೇಕಪ್ಪ ಅಂತ ಹೇಳಿದಾಗ ಯಾವ ರೀತಿಯಾಗಿ ಅವರ ಜೀವನ ಶೈಲಿನ ಬದಲಾವಣೆ ಮಾಡ್ಕೋಬಹುದು ಅಂತ? ಯಾಕಂದರೆ ಜೆನೆಟಿಕಲಿ ಬಂತು ಅಂತ ಹೇಳಿದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಅದು ಹುಟ್ಟುತ್ತಾನೆ ಬಂದಿರುತ್ತೆ. ಅಲ್ಲ, ಮಾಡ್ಬೋದು, ಟು ಸರ್ಟನ್ ಎಕ್ಸ್ಟೆಂಟ್ ಅಲ್ಲಿ ಮಾಡ್ಬೋದು, ಬಟ್ 110% ನಾನು ರೀಚ್ ಆಗ್ತೀನಿ ಅನ್ನೋದು ಡೌಟು. ಬಟ್ ಅದಕ್ಕೆ ಆಲ್ಟರ್ನೇಟಿವ್ ನಾವು ಸರ್ಜರಿ ಮಾಡಿಕೊಂಡ್ರೆ ಮಾತ್ರ ಡೆಫಿನೆಟ್ಲಿ ರೆಡ್ಯೂಸ್ ಮಾಡ್ಬೋದು, ಜೆನೆಟಿಕಲಿ ಮಾಡ್ಬೋದು. ಶೈಲಿಯಿಂದ ಏನು ಬದಲಾವಣೆ ಮಾಡ್ಕೋಬಹುದು ಸೆಂಟ್ರಲ್ ಒಬೆಸಿಟಿ ಅಂತ ಬಂದಾಗ? ಈಗ ಸೆಂಟ್ರಲ್ ಒಬೆಸಿಟಿ ಅದು ಈಗ ಫಸ್ಟ್ ಆಫ್ ಆಲ್ ನಾವು ಜೆನೆಟಿಕಲಿ ಬಂತ ಇಲ್ಲ ಅಕ್ವೈರ್ಡ್ ಬಂತ, ನಾನು ಮೊದಲೇ ಕಮೆಂಟ್ ಮಾಡಿದೆ. ಈಗ ಮೊದಲೆಲ್ಲ ಆಫೀಸ್ಗೆ ಹೋಗಿ ಬರ್ತಾಯಿದ್ರು, ಆಫೀಸ್ಗೆ ಹೋಗಿ ಬಂದರೆ ಅಲ್ಲಿ ಇಲ್ಲಿ ಓಡಾಡೋರು, ಜರ್ನಿ ಮಾಡೋರು, ಸ್ವಲ್ಪ ಆದರೂ ಮೂಮೆಂಟ್ ಮಾಡೋರು. ಈಗ ಸುಮ್ಮನೆ ಕೂತಿದ್ರೆ ನಿಮ್ಮದು ಸರ್ಕ್ಯುಲೇಷನ್ ಎಷ್ಟು ಎಫೆಕ್ಟ್ ಆಗುತ್ತೆ. ಈಗ ಅವರ್ಸ್ ಟುಗೆದರ್ ನೀವು ಒಂದು ಚೇರಲ್ಲಿ ಕೂತ್ಕೊಳ್ಳಿ, ಸರ್ಕ್ಯುಲೇಷನ್ ಎಫೆಕ್ಟಾ? ಸೊ ಸರ್ಕ್ಯುಲೇಷನ್ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿ ಬ್ಲಾಕ್ ಆಗುತ್ತೆ ಗೊತ್ತಿರಲ್ವಾ ಓವರ್ ವೆಯ್ಟಲ್ಲಿ. ಸೊ ಅದೇ ಎವ್ರಿ ಹಾಫ್ ಆನ್ ಅವರ್ 10 ಮಿನಿಟ್ಸು 5 ಮಿನಿಟ್ಸ್ ಎದ್ದು ಸ್ವಲ್ಪ ಫ್ಲೆಕ್ಸಿಬಲ್ ಎಕ್ಸಸೈಸ್ ಮಾಡಿಕೊಂಡು ಮತ್ತೆ ಕೂತ್ಕೊಂಡು ಮತ್ತೆ ಕೆಲಸ ಮಾಡ್ತಾಯಿದ್ರೆ ದಟ್ ಕ್ಯಾನ್ ಬಿ ಪ್ರಿವೆಂಟಬಲ್. ಈಗ ನಾನು ಎಕ್ಸಾಂಪಲ್ ಒಂದೇ ಒಂದು ವೆರಿ ಇಂಪಾರ್ಟೆಂಟ್, ನೀವು 6 to 7 ಅವರ್ಸು ಸ್ಲೀಪ್ ಮಾಡಲೇಬೇಕು ಮನುಷ್ಯ ಅಂತ ನಾನು ಕಮೆಂಟ್ ಮಾಡ್ತಾ ಇರ್ತೀನಿ. ಏನಕ್ಕೆ ಮಾಡ್ತೀನಿ ಅಂತಂದರೆ ಎಲ್ಲ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಹೋಗ್ತಾ ಇರುತ್ತೆ, ಬ್ರೈನ್ನಲ್ಲಿ ಎಲ್ಲ ಕೆಟ್ಟದ್ದಲ್ಲಿ ಎಲಿಮಿನೇಟ್ ಆಗ್ತಾ ಇರುತ್ತೆ. ಸೊ ನೀವು ನಿದ್ದೆ, ಆ ಡೀಪ್ ಸ್ಲೀಪ್, ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್, ಸ್ಲೋ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತ ಕರಿತೀವಿ, ಆ ಡೀಪ್ ಸ್ಲೀಪ್ ಇಲ್ಲ ಅಂತಂದರೆ ವೇಸ್ಟ್ದು ಅನ್ನೋದು ಹೋಗೋದೇ ಇಲ್ಲ. ಸೊ ಆವಾಗ ಬಾಡಿ ಸರ್ಕ್ಯುಲೇಷನ್ ಮೇಲೆ, ಬಾಡಿ ಮೆಟಬಾಲಿಸಮ್ ಮೇಲೆ ಎಫೆಕ್ಟ್ ಆಗಿ ಅಲ್ಲೂ ಅವರಿಗೆ ಕಾಂಪ್ಲಿಕೇಶನ್ ಆಗುತ್ತೆ. ಸೆಂಟ್ರಲ್ ಒಬೆಸಿಟಿನ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಚೇಂಜ್ ಆಗೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತಿಲ್ಲ. ಅವ್ರು ಯಾವ ಥರ ನಾವು ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡ್ಬೋದಾ, ಆಮೇಲೆ ಸಿಂಪಲ್ ಎಕ್ಸಸೈಸ್ ಮಾಡ್ಬೋದಾ, ಇಲ್ಲ ವಾಕಿಂಗು, ಜಾಗಿಂಗು, ಸ್ವಿಮ್ಮಿಂಗು, ಸೈಕ್ಲಿಂಗು, ಜಿಮ್ಗೆ ಹೋಗ್ಬೋದಾ, ಆಮೇಲೆ ಸ್ಟ್ರೆಚ್ ಎಕ್ಸಸೈಸಲ್ಲಿ ಏನಾಗುತ್ತೆ, ಮಜಲ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಸೊ ಏನೇ ಎಕ್ಸಸೈಸ್ ಮಾಡಿದ್ರು ವೈದ್ಯರ ಒಂದು ಸಲಹೆ ಪಡೆದೇ ಹೋಗ್ಬೇಕು ಅವರು. ಯಾಕಂದರೆ ನಾನು ಮೊದಲೇ ಹೇಳಿದೆ, ರಕ್ತನಾಳಗಳೇನೇನೋ ಬ್ಲಾಕ್ ಇದೆ, ಡೇಂಜರಸ್. ಹೌದು. ಫ್ರ್ಯಾಕ್ಚರ್ಗಳು ಇಲ್ಲ ಫುಟ್ಟಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ, ಕ್ಯಾಲೆಸ್ ಫಾರ್ಮೇಷನ್ ಅಂತ ಕರಿತೀವಿ, ಒಂಥರ ಕ್ರ್ಯಾಕ್ಗಳೆಲ್ಲ ಬಂದಿರುತ್ತೆ. ಅವರೇನನ್ನ ತುಂಬ ಎಕ್ಸಸೈಸ್ ಇದು ರೋಡಲ್ಲಿ ಹೋಗ್ತಾ ಇರುವಾಗ ಏನನ್ನ ಕಲ್ಲಿಗಿಲ್ ಸಿಕ್ಕಾಕೊಂಡ್ರೆ ಕಾಲು ಗಾಯ ಆಗುತ್ತೆ, ಹೀಲೆ ಆಗಲ್ಲ. ಡಯಾಬಿಟಿಕ್ ಫುಟ್ ಅಲ್ಸರ್ ಅಲ್ಲ, ಈವನ್ ಜನರಲ್ಲೇನು ಕೆಲವರಿಗೆ ಓವರ್ ವೆಯ್ಟ್ ಇರೋರಿಗೆ ಆಗಿಬಿಡುತ್ತೆ. ಆಮೇಲೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಈಗ ಫಾರ್ ಎಕ್ಸಾಂಪಲ್ 30 years ಬ್ಯಾಕ್ ನಾನು ಹೇಳ್ಬೇ ಅಂದರೆ ಓನ್ಲಿ 13% ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಇತ್ತು ಅಷ್ಟೇ. ಅಂದರೆ ಈಗ ಆಲ್ಮೋಸ್ಟ್ ಇಟ್ ಈಸ್ ರೀಚ್ ಟು 58%. ಈಗ ನೀವು ನೋಡಿರ್ತೀರ, ಟಾಯ್ಲೆಟ್ಗೆ ಹೋದ್ರಂತಪ್ಪ ಹೊರಗೆ ಬರಲಿಲ್ಲ, ಮಲ್ಕೊಂಡಿದ್ರಂತಪ್ಪ ಹೇಳಲೇ ಇಲ್ಲ. ಸೊ ಈ ಥರ ಎಲ್ಲನೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ECG ಮಾಡ್ಕೋಬೇಕು, ವೈದ್ಯರ ಸಲಹೆ ತೊಗೋಬೇಕು. ಸಲಹೆ ತೊಗೊಂಡು ಇಷ್ಟು ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ಅದೊಂದು ಚಾನ್ಸಸ್ ಇದೆ. ಡೆಫಿನೆಟ್ಲಿ ಟು ಮ್ಯಾಕ್ಸಿಮಮ್ ಟು ಸರ್ಟನ್ ಎಕ್ಸ್ಟೆಂಟ್ ನಾವು ಮಾಡ್ಬೋದು. ಆಮೇಲೆ ಫುಡ್ ಹ್ಯಾಬಿಟ್ಸ್, ನಾನು ಮೊದಲೇ ಹೇಳೋದಂಗೆ ಫುಡ್ ಹ್ಯಾಬಿಟ್ಸಲ್ಲಿ 100% ನಾವು ಕ್ಯಾಲರೀಸ್, ಈಗ ನಾವು 1000 calories ನೀವು ಮಾಡ್ತಾ ಹೋದರೆ ಪರ್ ವೀಕು, ಪರ್ ಮಂತು, ಪರ್ 6 months, ಇಯರು ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ರೆಡ್ಯೂಸ್ ದ ವೆಯ್ಟ್ ಇದೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಮಾಡಬೇಕಂತಂದರೆ 110% ವೈದ್ಯರ ಸಲಹೆ ಇಲ್ದಿರ ಯಾವುದೇ ಒಂದು ಎಕ್ಸಸೈಸು ದಯವಿಟ್ಟು ಮಾಡಬೇಡಿ. ಓಕೆ ಓಕೆ. ಯಾಕಂದರೆ ಯಾವ ಥರ ಅವನು ಹಾರ್ಟ್ ವೀಕ್ ಇರುತ್ತೋ ಗೊತ್ತಿರಲ್ಲ, ಹಾರ್ಟಲ್ಲಿ ಓಲಿರುತ್ತೋ ಗೊತ್ತಿರಲ್ಲ, ಏನಿರುತ್ತೋ ಗೊತ್ತಿರಲ್ಲ, ಕೊಲೆಸ್ಟ್ರಾಲ್ ಎಷ್ಟಿದೆ ಗೊತ್ತಿರಲ್ಲ, ಅವನು ಸ್ಮೋಕರ, ಅವನು ಆಲ್ಕೋಹಾಲಿಕ್, ಅವನು ಇನ್ನೇನೇನೋ ಪ್ರಾಬ್ಲಮ್ ಇದೆ ಗೊತ್ತಿರಲ್ಲ. ಸೊ ಒಂದು ಸ್ಕ್ರೀನಿಂಗ್ ಮಾಡಿಕೊಂಡು ಎಲ್ಲ ಮಾಡೋದು ಒಳ್ಳೆಯದು. ಸೊ ಮಾಡಿದ್ರೆ ಅದೊಂದು. ಸೆಕೆಂಡ್ ಅಫ್ಕೋರ್ಸ್ ಲೈಫ್ ಸ್ಟೈಲ್ ಬಿಟ್ಟರೆ, ಡಯಟ್ ಪ್ಯಾಟರ್ನು ಬಿಟ್ಟರೆ ನಾವು ಡ್ರಗ್ಸ್ ಕೊನೆಯಲ್ಲಿ ಹೇಳ್ತೀನಿ, ವೆರಿ ಇಂಪಾರ್ಟೆಂಟು. ಓಕೆ ಡಾಕ್ಟರ್, ಹಾಗಾದ್ರೆ ಈಗ ಡ್ರಗ್ಸ್ ಬಗ್ಗೆನೇ ಮಾತಾಡಿದ್ರಿ, ಸೊ ಇದ್ರ ವಿಚಾರವನ್ನೇ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಓಕೆ, ಮೊದಲು ನಾವು ಸುಮಾರು ಈ ಅಪಟೈಟ್ ಸೆಂಟರ್ ಅಂತಿರುತ್ತೆ ಬ್ರೈನಲ್ಲಿ, ಅದನ್ನು ಸಪ್ರೆಸ್ ಮಾಡೋದಕ್ಕೆ ನಾವು ಡ್ರಗ್ಸ್ ಯೂಸ್ ಮಾಡ್ತೀವಿ.
ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿದ್ವಿ. ಬಟ್ ಯಾವುದೇ ಕಾರಣಕ್ಕೆ ನಾವು ನಮಗೆ ಅಚೀವ್ಮೆಂಟ್ ಆಗಬೇಕಿರ್ತಕ್ಕಂಥ ಒಂದು ವೆಯ್ಟ್ ಲಾಸು ನಾವು ಅಚೀವ್ ಮಾಡಲಿಲ್ಲ. ಬಟ್ ಆ ಡ್ರಗ್ಸಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ತದೆ ಹೊರತು ನಮಗೆ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮಲ್ಲಿ ನಾವು ಆದಷ್ಟು ಮಟ್ಟಿಗೆ ಸಕ್ಸಸ್ ಆಗಿಲ್ಲ. ನನ್ನ ಹತ್ರನೇ ಅಲ್ಲ, ವೈದ್ಯ ಲೋಕದ ಎಂಟೈರ್ ವರ್ಲ್ಡ್ ಐ ಆಮ್ ಟಾಕಿಂಗ್. ಈಗ ಪ್ರೆಸೆಂಟ್ಲಿ ನಮಗೆ ಮೆನಿ ಡ್ರಗ್ಸ್, ಈಗ ಸುಮಾರು 10 ಡ್ರಗ್ಸ್ ಆರ್ ಆನ್ ದಿ ಪೈಪ್ಲೈನ್. ಆಲ್ರೆಡಿ 3 ಡ್ರಗ್ ಇಟ್ ಈಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಅದರಲ್ಲಿ ಏನಾಗಿದೆ ಅಂತಂದರೆ, ಒಂದು ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ ದಿ ವೆಯ್ಟ್, ಅಟ್ ದ ಸೇಮ್ ಟೈಮ್ ಹಾರ್ಟ್ಗೂ ಒಳ್ಳೆಯದಾಗುತ್ತೆ. ಬಟ್ ಕೆಲವೊಂದು ಪರಿಣಾಮಗಳಿರ್ತವೆ, ಅಬ್ಡಾಮಿನಲ್ ಡಿಸ್ಕಂಫರ್ಟು, ವಾಮಿಟಿಂಗು, ಊಟನೇ ಮಾಡೋಕ್ಕಾಗಲ್ಲ, ಇವೆಲ್ಲ ಇರ್ತವೆ. ಅದು ಒಂದು ಅಪಿಟೈಟ್ ಸೆಂಟರ್ ನನ್ನ ಬ್ರೈನ್ನಲ್ಲಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಮಲ್ಟಿಪಲ್ ಸೆಂಟರ್ಸ್ ಇರ್ತವೆ. ಈಗ ನಿಮ್ಮನ್ನು ನೋಡ್ಬೇಕಂದ್ರೆ ನನಗೊಂದು ಸೆಂಟರ್ ಇದೆ, ಕೇಳಬೇಕಂದ್ರೆ ಒಂದು ಸೆಂಟರ್ ಇದೆ, ಮಾತಾಡಬೇಕಂದ್ರೆ ಒಂದು ಸೆಂಟರ್ ಇದೆ. ಆ ಥರ ನಮಗೆ ಸಿಗ್ನಲ್ಸ್ ಬರುತ್ತೆ. ಸೊ ಆ ಸಿಗ್ನಲಲ್ಲೂ ಎಫೆಕ್ಟ್ ಅದನ್ನು ಸಪ್ರೆಸ್ ಮಾಡಿದಾಗ ಅದು ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ GI ರೆಸೆಪ್ಟಾರ್ಸ್ ಅಂತ ಕರಿತೀವಿ. ಡ್ಯುಯಲ್ ಆ್ಯಕ್ಷನ್, 2 ಕಡೆ ಒಂದು ಆ್ಯಕ್ಷನ್ ಮಾಡುತ್ತದೆ. ಅದು ಟೆರಿಜಿಪೆಪ್ಟೈಡ್ ಅಂತ ಒಂದು ಡ್ರಗ್ಗು, ಒಜಾಂಬಿ ಅಂತ ಎಲ್ಲರೂ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಂತೂ ಸಾಫ್ಟ್ವೇರ್ ಪೀಪಲ್ ಅವ್ರ ಬಾಯಲ್ಲೇ ಹೊರಡ್ತಾ ಇರುತ್ತೆ ಆ ಮಾತು. ಸೊ ಆ ಡ್ರಗ್ಗು ವಂಡರ್ಫುಲ್ಲಿ ಕೆಲಸ ಮಾಡ್ತಾಯಿದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ 10 to 20% ವೆಯ್ಟ್ ಲಾಸ್ ಇನ್ ಇಯರ್. ದಿ ಓನ್ಲಿ ಡಿಸ್ಅಡ್ವಾಂಟೇಜ್ ಈಸ್ ದಟ್ ಎಷ್ಟು ದಿವಸ ನಾವು ಕಂಟಿನ್ಯೂ ಮಾಡಬೇಕು. ಈಗ 3 ವರ್ಷನ 5 ವರ್ಷನ ಲೈಫ್ ಲಾಂಗ ಅಂತ. ಈ ಒಂದು ಡ್ರಗ್ಗು ನಾನ್ ಡಯಾಬಿಟಿಕ್ ಪೇಷಂಟ್ಸ್ಗೂ ಯೂಸ್ ಮಾಡ್ಬೋದು. ಅಂದರೆ ಡಯಾಬಿಟಿಕ್ ಇರಲೇಬೇಕಂತೇನಿಲ್ಲ, ಅವ್ರಿಗೂ ಯೂಸ್ ಮಾಡ್ಬೋದು. ಈಗ 5 mg ಯೂಸ್ ಮಾಡ್ತೀವಿ, 10 mg ಯೂಸ್ ಮಾಡ್ತೀವಿ, 15 ಯೂಸ್ ಮಾಡ್ತೀವಿ. ನಾನು ಮ್ಯಾಕ್ಸಿಮಮ್ ರೀಚ್ ಆಗಿ ನನ್ನ ಪ್ರಕಾರ ಅವರೇಜ್ 8 to 10 kgs ಪರ್ ಇಯರ್ ರೆಡ್ಯೂಸ್ ಆಗ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಶುಗರು ಡೌನ್ ಆಗುತ್ತೆ. ಥರ್ಡ್ ಅಡ್ವಾಂಟೇಜ್ ಏನಂತಂದರೆ, ಈಗ ನಂಬರ್ ಆಫ್ ಮೆಡಿಕೇಷನ್ಸ್ ನಾನು ಏನು ಶುಗರ್ಗೆ ಯೂಸ್ ಮಾಡ್ತಾ ಇರ್ತೇನೋ ಅದು ಕಮ್ಮಿ ಆಗುತ್ತೆ. ಸೊ ದಿ ಡ್ರಗ್ ಮಸ್ಟ್ ಬಿ ಎ ಕಾಸ್ಟ್ಲಿ, ಬಟ್ ಬೇರೆ ಡ್ರಗ್ಸು ರೆಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಅದೇ ಡ್ರಗ್ ನಾನು ಬಿಗಿನಿಂಗಲ್ಲಿ ಹೇಳ್ದಂಗೆ ಎಷ್ಟು ಜನಕ್ಕೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಆಗುತ್ತೆ, ಎಷ್ಟು ಜನ ಅಫೋರ್ಡಬಿಲಿಟಿ ಇದ್ದಾರೆ, ಅದನ್ನು ಎಷ್ಟು ಜನ ತಗೊಳಕ್ಕಾಗುತ್ತೆ. ಅದಕ್ಕೆ ಮೋಸ್ಟ್ಲಿ ನನ್ನ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಹೆಲ್ಪಿಂಗ್ ಅಸ್. ಅದೊಂದು ಡ್ರಗ್. ಇನ್ನೊಂದು ಡ್ರಗ್ ಏನಂತಂದರೆ GLP-1 ರೆಸೆಪ್ಟಾರ್ ಅಂತ, ವಿಗೋವಿ ಅಂತ ಕರಿತೀವಿ. ಅದರಲ್ಲಿ ಓರಲ್ ಟ್ಯಾಬ್ಲೆಟು ಇದೆ. ಓರಲ್ ಟ್ಯಾಬ್ಲೆಟು ಒಂದು 70 to 90 rupees. ಆ್ಯಂಡ್ ಮ್ಯಾಕ್ಸಿಮಮ್ ಡೋಸ್ ನಾನು ರೀಚ್ ಆದಾಗ 1.7 ರೀಚ್ ಆದಾಗ 120-130 rupees ಆಗುತ್ತೆ. ಅದು ನೆಕ್ಸ್ಟ್ 3 monthsಲ್ಲಿ ಐ ಥಿಂಕ್ 50% ಸ್ಲ್ಯಾಶ್ ಆಗುತ್ತೆ. ಸೊ ಅದೂ ಪ್ರಾಬ್ಲಿ ಇದು ಈಗ ಇಂಜೆಕ್ಟಬಲ್ ಈಸ್ ಅವೈಲೇಬಲ್ 18,000 rupees ಆಗುತ್ತೆ ಮಂತ್ಲಿ. ಸೊ ಆ ಥರ ನಮಗೆ ವಂಡರ್ಫುಲ್ ಮೆಡಿಕೇಷನ್ಸ್ ಹ್ಯಾವ್ ಕಮ್ ಔಟ್. ಅದರ್ ದ್ಯಾನ್ ದಿ ಸರ್ಜರಿ, ಅದರ್ ದ್ಯಾನ್ ದಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅದರ್ ದ್ಯಾನ್ ದಿ ಫುಡ್ ಹ್ಯಾಬಿಟ್ಸ್, ಅದೆಲ್ಲ ಬಿಟ್ಟು ಈ ವಂಡರ್ಫುಲ್ 2 ಡ್ರಗ್ಸ್. ಇನ್ನೊಂದು ಡ್ರಗ್ ಇದೆ, ಬಟ್ ಇಟ್ ಈಸ್ ಆನ್ ದ ಪೈಪ್ಲೈನ್, ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಓಕೆ. ಡಾಕ್ಟರ್, ಈಗ ಡ್ರಗ್ಸ್ ವಿಚಾರದ ಬಗ್ಗೆ ಹೇಳಿದರೆ, ಇನ್ನು ಇದಕ್ಕಿಂತ ಮುಂಚೆನೂ ನೀವು ಆಹಾರದ ಬಗ್ಗೆ ಹೇಳಿದ್ರಿ. ಸೊ ಒಬೇಸಿಟಿ ಅಥವಾ ಬೊಜ್ಜನ್ನು ನಿವಾರಣೆ ಮಾಡೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ ಆಹಾರ ತುಂಬಾ ಮುಖ್ಯ ಆಗುತ್ತೆ ಅಂತ. ಕೆಲವರು ಹೇಳ್ತಾರೆ, ನಾನು ರೈಸೇ ತಿನ್ನೋದಿಲ್ಲ ಅಥವಾ ಕಾರ್ಬೋಹೈಡ್ರೇಟ್ಸೇ ಕಡಿಮೆ ಸೇವಿಸ್ತೀನಿ, ಬಟ್ ಸ್ಟಿಲ್ ನನ್ನಲ್ಲಿ ಒಬೇಸಿಟಿ ಇದೆ ಅಂತ ಹೇಳ್ತಾರೆ. ಯಾಕೆ ಹೀಗಾಗುತ್ತೆ ಅಂತ? ಅಂದರೆ ಜೆನೆಟಿಕಲಿ ಒಂದು ಬಿಟ್ಟು ಬೇರೆ ವಿಚಾರದ ಬಗ್ಗೆ ಏನಾದರೂ ಗಮನ ಹರಿಸ್ಬೇಕಾಗತ್ತಾ ಅಂತ? ಅಲ್ಲ, ಅವರು ಈಗ ಕಾರ್ಬೋಹೈಡ್ರೇಟು ನಾನು ಜಾಸ್ತಿ ತಿನ್ನೋದೇ ಇಲ್ಲ, ನಾವು ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ, ಆದರೂ ವೆಯ್ಟ್ ರೆಡ್ಯೂಸ್ ನಾನು ಆಗ್ತಾ ಇಲ್ಲ ಅಂತಂದರೆ, ಬಟ್ ಅವರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದರ್ ದ್ಯಾನ್ ಡಯಟ್ ಏನಿದೆ, ಎಷ್ಟು ಅವರ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಸ್ಲೀಪ್ ಪ್ಯಾಟರ್ನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವೆಲ್ಲ ಹೆಂಗಿದ್ದೇವೆ ಅಂತಂದರೆ, ನಾವು ಜೀವನ ನಡೆಸೋಕ್ಕೆ ಅಮೇರಿಕನ್ಸ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ, ನಾವು ಹಗಲೊತ್ತು ನಾವು ನಿದ್ದೆ ಮಾಡ್ತೀವಿ, ರಾತ್ರಿ ಹೊತ್ತು ನಿದ್ದೆನೇ ಮಾಡಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 38 to 40 years ನಿಯರಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಯಾರು 10:30 to 5:30 6 o'clockವರೆಗೂ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅವ್ರ ಹೆಲ್ತ್ ಎಕ್ಸಲೆಂಟ್ ಆಗಿರುತ್ತೆ ನೆಕ್ಸ್ಟ್ ಡೇ. ದಿಸ್ ಈಸ್ ಆಲ್ ದ ಪೇಪರ್ಸ್, ಇಟ್ ಈಸ್ ರೆಕಾರ್ಡೆಡ್. ಈಗ ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಇದೆ, ಬ್ಯೂಟಿಫುಲ್ ವಿಡಿಯೋ. He has seen 4,000 deaths in his
in his 60 years of practice, Experience he has given a certificate that these people have died anta. Why? Sleepless nights, ಸ್ಟ್ರೆಸ್ ಇಸ್ ಎ ಮೇಜರ್. ಈಗ ನಿಮ್ಮ ಹತ್ರ ಏನೇನೋ ಇದೆ, ನಾನು ನಿಮಗೆ ತುಂಬ ಕ್ಲೋಸ್ ಆಗಿರ್ತೀನಿ, ನಿಮ್ಮ ಹತ್ರ ಏನೇನೋ ಇರೋದು ನೋಡಿ ನನಗೆ ಅಸೂಯೆ ಶುರುವಾಗಿರುತ್ತೆ. ನನ್ನ ಸ್ಟ್ರೆಸ್ಸಲ್ಲೇ ನನಗೆ ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಹಾರ್ಟ್ ಪ್ರಾಬ್ಲಮ್ಸು, ಬೇರೆ ಬೇರೆ ಬಿ ಪಿ. ಲೀನ್ ಪರ್ಸನಾಲಿಟಿ ಬಜ್ಜಿರಲೇಬೇಕಂತೇನಿಲ್ಲ, ಅವನಿಗೂ ಬಂದ್ಬಿಡುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ಬ್ಯೂಟಿಫುಲ್ ಟಾಪಿಕ್. ಅದು ಹೌ ಡಸ್ ಸ್ಟ್ರೆಸ್ ಪೀಪಲ್ ವಿಲ್ ಡೆವಲಪ್ ಎ ಡಯಾಬಿಟಿಕ್, ಹೌ ಡಸ್ ಸ್ಟ್ರೆಸ್ ಪೀಪಲ್ ವಿಲ್ ಡೆವಲಪ್ ಎ MI, ಹೌ ಡಸ್ ಸ್ಟ್ರೆಸ್ ಪೀಪಲ್ ವಿಲ್ ಡೆವಲಪ್ ಅದರ್ ಕಾಂಪ್ಲಿಕೇಶನ್ ಅನ್ನೋದು. ಸೊ ಅದಕ್ಕೆ ನಾವು ಎವ್ರಿ ಟೈಮ್ ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಯಾರು ಜಾಸ್ತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ರನ್ ಮಾಡ್ತಾರೋ ಅವರಿಗೆ ನೀವು ಮಾಡಿಫೈಡ್ ಡಯಟ್ ಕೊಡಿ, ನೀವು ಕಾರ್ಬೋಹೈಡ್ರೇಟ್ ನಿಲ್ಲಿಸ್ಬಿಡಿ, ಬರೀ ರಾಗಿನೇ ತಿನ್ನಿ, ಬರೀ ಚಪಾತಿನೇ ತಿನ್ನಿ ಅಂತೆಲ್ಲ. ಈವನ್ ರಾಗಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಒನ್ ಇಟ್ ಈಸ್ ರೈಸ್. ಅದಕ್ಕೆ ಅಂತ ಕ್ವಾಂಟಿಟಿ ಆಫ್ ರಾಗಿ ಬಾಲೂ ಇಂಪಾರ್ಟೆಂಟ್. ನೀವು ತೀರಾ ರಾಗಿ ಬಾಲ್ ತಿಂದ್ಬಿಟ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಿರುತ್ತೆ, ನಾರ್ಮಲಿ 50 to 53% ಕಟ್ ಪಾಯಿಂಟ್. ತುಂಬ ರಾಗಿ, ಈಗ ನಾನು ಹಳ್ಳಿವನು, ನಮ್ಮ ಕಡೆ ಎಲ್ಲನೂ ಇಷ್ಟದಪ್ಪ ರಾಗಿ ಬಾಲ್ ತಿಂತಾರೆ. ಸೊ ಡಯಾಬಿಟಿಕ್ ಇರೋನು ರಾಗಿ ತಿಂದ್ಬಿಟ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ರಾಂಗ್ ನೋಷನ್ ಇರುತ್ತೆ. ತುಂಬ ರಾಗಿ ಬಾಲ್ ತಿಂದ್ಬಿಟ್ರೆ ಶುಗರ್ ಸ್ಲೋಗೆ ಶೂಟ್ ಅಪ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಆಲ್ಸೋ ರಾಂಗ್. ಸೊ ಆ ಥರ ಯಾರಿಗಾರೊಬ್ಬರು ಕಾಂಟ್ಯಾಕ್ಟ್ ಮಾಡಿ ಈಗ ಸ್ಪ್ಲಿಟ್ ಮಾಡಬೇಕು ನಾವು, 40% ಆ್ಯಂಡ್ 20% ಕಾರ್ಬೋಹೈಡ್ರೇಟ್ ಈಸ್ ಎ ಮಸ್ಟ್, ಫ್ಯಾಟು ಪ್ರೋಟೀನು ಕಾರ್ಬೋಹೈಡ್ರೇಟ್ ಈಸ್ ಎ ಮಸ್ಟ್. ಈಗ ನಿಮಗೆ ಶುಗರ್ ಅನ್ನೋದು ಬೇಕೇ ಬೇಕು, ಇಲ್ಲಾಂದರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ, ಎನರ್ಜಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ಗೆ ನೀವು 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ 5-6 ಕಿಲೋಮೀಟ್ರ್ ಓಡಿಸುತ್ತೆ. ಕ್ಯಾನ್ ಯು ಎಕ್ಸ್ಪೆಕ್ಟ್ 30 ಕಿಲೋಮೀಟ್ರ್ ಹೋಗೋಕ್ಕೆ? ಆಗೋದೇ ಇಲ್ಲ. ಸೊ ಹಂಗೆ ನಮ್ಮ ಮನುಷ್ಯನ ಶರೀರದಲ್ಲಿ, ನಮ್ಮ ಶರೀರದ ಅಂಗಾಂಗಗಳಲ್ಲಿ ನಮ್ಮ ಮೆಟಬಾಲಿಸಮ್ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಬೇಕೇ ಬೇಕು. ಅದರ್ವೈಸ್ ನೀವು 20 ವರ್ಷ ಇದ್ದರೆ ನೀವು ಲುಕ್ ಲೈಕ್ ಎ 60 years or 70 years ಆಫ್ ಏಜ್ ಗ್ರೂಪ್. ಸೊ ಇಟ್ ಈಸ್ 20% ಈಸ್ ಇಂಪಾರ್ಟೆಂಟ್. ಡಸ್ ನಾಟ್ ಮೀನ್ ಶುಗರ್ ಕಂಪ್ಲೀಟ್ಲಿ ಡಿವೈಡ್ ಮಾಡಬೇಕು ಅಂತ. ಬಟ್ ಇಂಡಿಯನ್ ಪಾಪ್ಯುಲೇಷನ್ ಏನಂದರೆ ಬೆಳಗ್ಗೇನು ಇಡ್ಲಿ, ವಡೆ, ದೋಸೆ, ಪೂರಿ, ಪೊಂಗಲ್, ಚಿತ್ರಾನ್ನ, ಉಪ್ಪಿಟ್ಟು, ಮಧ್ಯಾಹ್ನನೂ ಯಾರಪ್ಪ ಚಪಾತಿ ಮಾಡೋರು, ರಾಗಿ ಬರೋರು ಬರೀ ರೈಸೇ ತಿಂತಾರೆ, ಸಬ್ಜಿಗಳೆಲ್ಲ ಕಮ್ಮಿ ಮಾಡಿಟ್ಟಿರ್ತಾರೆ, ಮತ್ತು ರಾತ್ರಿನೂ ಅಷ್ಟೇ. ಸೊ ಆ ಸೋಂಬೇರಿತನ, ನಾವು ಹೈಲಿ ಇಂಟೆಲಿಜೆಂಟ್ ಇಂಡಿಯನ್ ಪಾಪ್ಯುಲೇಷನ್. ನಾನು ಎಲ್ಲ ಕಂಟ್ರಿಗಳು ಒಂದು 10 ಸಲ ಓಡಾಡಿದ್ದೀನಿ, ನಮ್ಮಷ್ಟು ಇಂಟೆಲಿಜೆಂಟ್ಗಳು ಯಾರೂ ಇಲ್ಲ. ಬಟ್ ನಮ್ಮ ಸೋಂಬೇರಿತನ, ನಮ್ಮಲ್ಲಿ ಡಿಸಿಪ್ಲಿನ್ ಆಫ್ ದಿ ಲೈಫು ಕಮ್ಮಿ. ಅದರ್ವೈಸ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಎನ್ ಎಕ್ಸಲೆಂಟ್ ಪಾಪ್ಯುಲೇಷನ್. ಬಟ್ ಅಲ್ಲೇ ನಾವು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತೇನೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕಿದೆಯಾ? ನಾನು ಹೇಳ್ತಾ ಇರೋದು ಇಷ್ಟೇ, ಆದಷ್ಟು ಮಟ್ಟಿಗೆ ನೀವು ಸ್ವಲ್ಪ ಓವರ್ ವೆಯ್ಟ್ ಇದ್ದರೆ ಇಮ್ಮಿಡಿಯೇಟಾಗಿ ವೈದ್ಯರನ್ನು ಕಾಣಿ. ಇಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗೆ ಹೋಗ್ತೀರಾ, ಇಲ್ಲ ಟ್ರೈ ಮಾಡಿ ಆಗುತ್ತಾ, ಇಲ್ಲ ನೀವೇ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ, ನಿಮ್ಮ ಜೀವನ ಶೈಲಿನಲ್ಲಿ ನೀವು ವರ್ಕ್ ಮಾಡೋ ಕೆಲಸ, ಆ ಲೈಫ್ ಸ್ಟೈಲ್ನೆಲ್ಲ ಚೇಂಜ್ ಮಾಡೋಕ್ಕಾಗಿ ಕಂಟ್ರೋಲ್ ಮಾಡೋಕ್ಕಾಗಿದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಆದಷ್ಟು ಮಟ್ಟಿಗೆ ಈಗ ವಂಡರ್ಫುಲ್ ಮೆಡಿಕೇಷನ್ಸ್ ಇದ್ದಾವೆ. ಈಗ ಬಹುಶಃ ಈಗ ತಕ್ಷಣಕ್ಕೆ ಕಾಸ್ಟ್ಲಿ ಇರ್ಬೋದು, ಮೋಸ್ಟ್ಲಿ ನನ್ನ ಪ್ರಕಾರ 2-3 ಮಂತ್ಸಲ್ಲಿ ಕಾಮನ್ ಮ್ಯಾನ್ಗೂ ಮಿಡ್ಲ್ ಮ್ಯಾನ್ಗೂ ಅವೈಲಬಿಲಿಟಿ ಇದೆ. ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ವೆರಿ ಡೇಂಜರಸ್ಸು, ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋದು ಈಸ್ ವೆರಿ ವೆರಿ ಡೇಂಜರಸ್ಸು, ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕ್ ಪ್ರಾಬ್ಲಮ್ಮು, ನಾನು ಆಗಲೇ ಹೇಳಿದೆ ಗೊರಕೆ ಹೊಡೆದು ಓವರ್ ವೆಯ್ಟ್ ಆಗಿ ಅದರಲ್ಲೂ ಸ್ಟ್ರೋಕ್ ಇದೆಲ್ಲ ಆಗೋದು, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ಮು, ಆಮೇಲೆ ತುಂಬ ಅಸಿಡಿಟಿ ಬರೋದು, ನೀ ಜಾಯಿಂಟ್ಸ್, ಇವೆಲ್ಲನಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಬೊಜ್ಜು ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಆಲ್ ಓವರ್ ದಿ ವರ್ಲ್ಡ್ ತುಂಬ ವೈದ್ಯ ಲೋಕದಲ್ಲಿ ಇದೊಂದು ಚಾಲೆಂಜಿಂಗ್ ಬರ್ತಾಯಿದೆ. ನಾವು 99% ಮೋಸ್ಟ್ಲಿ ನಾವು ಅದನ್ನು ಅಚೀವ್ ಮಾಡ್ತೀವಿ ಅಂತ ನಮಗೆ ಇದು ಭರವಸೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬೊಜ್ಜು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಆಗಿದೆ, ಯಾವೆಲ್ಲ ಅಂಗಗಳಿಗೆ ಅದು ಎಫೆಕ್ಟನ್ನು ಮಾಡುತ್ತೆ, ಜೆನೆಟಿಕಲಿ ಬರೋದು ಒಂದು ಕಡೆ ಇದ್ದರೆ ನಮ್ಮ ಜೀವನ ಶೈಲಿಯಿಂದ ಹೇಗೆ ಬರುತ್ತೆ, ಆಹಾರದಲ್ಲಿ ಮುಖ್ಯವಾದ ಬದಲಾವಣೆಗಳನ್ನು ಏನೆಲ್ಲ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬೊಜ್ಜು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ, ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇದಕ್ಕೆ ಸಂಬಂಧಿಸಿದಂಥ ಔಷಧಿ ಎಲ್ಲ ಜನರಿಗೂ ಕೂಡ ಕೈಗೆಟುಕುವಂಥ ದರದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಡಾಕ್ಟರ್ ನಮಗೆ ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.